ಪ್ರಿಯರೇ, ನಾವು ದೇವರ ವಾಕ್ಯವನ್ನು ಓದಿಕೊಳ್ಳೋಣ. ಯಾಕೋಬನು ಬರೆದಿರುವಂತಹ ಪತ್ರಿಕೆ 4ನೇ ಅಧ್ಯಾಯ 11ನೇ ವಚನದಿಂದ 12ನೇ ವಚನದವರೆಗೂ ನಾವು ಓದಿಕೊಳ್ಳೋಣ. ಯಾಕೋಬನು ಬರೆದಿರುವಂತಹ ಪತ್ರಿಕೆ 4ನೇ ಅಧ್ಯಾಯ 11ನೇ ವಚನದಿಂದ 12ನೇ ವಚನ. ಸಹೋದರರೇ, ಒಬ್ಬರನ್ನೊಬ್ಬರು ನಿಂದಿಸಬೇಡಿರಿ. ಯಾವನಾದರೂ ತನ್ನ ಸಹೋದರನನ್ನು ನಿಂದಿಸಿದರೆ ಅಥವಾ ತನ್ನ ಸಹೋದರನ ವಿಷಯವಾಗಿ ತೀರ್ಪು ಮಾಡಿದರೆ ಅವನು ಧರ್ಮಶಾಸ್ತ್ರವನ್ನು ನಿಂದಿಸಿ ಧರ್ಮಶಾಸ್ತ್ರದ ವಿಷಯದಲ್ಲಿ ತೀರ್ಪು ಮಾಡಿದ ಹಾಗಾಗುವುದು. ಆದರೆ ನೀನು ಧರ್ಮಶಾಸ್ತ್ರದ ವಿಷಯದಲ್ಲಿ ತೀರ್ಪು ಮಾಡಿದರೆ ನೀನು ನ್ಯಾಯಾಧಿಪತಿ ಎನಿಸಿಕೊಳ್ಳುವೆಯ ಹೊರತು ಅದನ್ನು ಅನುಸರಿಸುವವನಲ್ಲ. ನ್ಯಾಯವನ್ನು ವಿಧಿಸಿದ ನ್ಯಾಯಾಧಿಪತಿ ಒಬ್ಬನೇ, ಆತನೇ ಉಳಿಸುವುದಕ್ಕೂ ನಾಶ ಮಾಡುವುದಕ್ಕೂ ಶಕ್ತನು. ಹೀಗಿರುವಾಗ ನಿನ್ನ ನೆರೆಯವನ ವಿಷಯದಲ್ಲಿ ತೀರ್ಪು ಮಾಡುವುದಕ್ಕೆ ನೀನು ಯಾರು? ದೇವರು ಈ ವಾಕ್ಯಗಳನ್ನು ನಮ್ಮೆಲ್ಲರಿಗಾಗಿ ಆತನ ಆಶೀರ್ವದಿಸಿ ತನ್ನ ಆತ್ಮನ ಮೂಲಕ ಆತನೇ ನಮಗೆ ಅನುಗ್ರಹಿಸಿ ಕೊಡಲಿ. ಪ್ರಿಯರೇ, ನಾವು ಕಳೆದ ದಿನಗಳಿಂದ ಯಾಕೋಬನ ಪತ್ರಿಕೆಯಲ್ಲಿದ್ದಂತ ವಿಷಯಗಳನ್ನು ನಾವು ಕೇಳಿಸಿಕೊಳ್ಳುತ್ತಾ ಬರ್ತಾ ಇದ್ದೇವೆ. ಯಾಕೋಬನು ನಂಬಿಕೆ ವಿಷಯದಲ್ಲಿ ಚದುರಿಸಲ್ಪಟ್ಟಂತ ವಿಶ್ವಾಸಿಗಳು ಅವರಿರುವಂತ ಸ್ಥಳಗಳಲ್ಲಿ ಅವರಿಗೆ ಸಂಭವಿಸುತ್ತಿರುವಂತಹ ಸಮಸ್ಯೆಗಳ ಬಗ್ಗೆ, ಶ್ರಮೆಗಳ ಬಗ್ಗೆ ಆತನು ಬರೆಯುತ್ತಾ ಅದಕ್ಕೆ ಕಾರಣಗಳನ್ನು ಮತ್ತು ಅದಕ್ಕೆ ಪರಿಷ್ಕಾರಗಳನ್ನು ಕೂಡ ಆತನು ತನ್ನ ಪತ್ರಿಕೆಯಲ್ಲಿ ಬರೆದುಕೊಟ್ಟಿದ್ದಾನೆ. ಪ್ರಿಯರೇ, ಚದುರಿಸಲ್ಪಟ್ಟಂತ ವಿಶ್ವಾಸಿಗಳು ನಂಬಿಕೆಯಲ್ಲಿ ಅವರು ಸ್ಥಿರವಾಗಿ ನಿಲ್ಲಬೇಕು ಮತ್ತು ಈ ಕ್ರೈಸ್ತ ಜೀವನದಲ್ಲಿ ಕ್ರಿಸ್ತಿಯ ಜೀವನವನ್ನು ಸರಿಯಾದ ರೀತಿಯಲ್ಲಿ ಅವರು ಅನುಸರಿಸಬೇಕು. ಆಚಾರ ಸಂಬಂಧವಾಗಿ ಅಲ್ಲ, ಅಭ್ಯಾಸ ಸಂಬಂಧವಾಗಿ ಅವರು ಅನುಸರಿಸಬೇಕಂತೇಳಿ ಅವರಿಗೆ ಸಂಭವಿಸ್ತಿರುವಂತ ಸಮಸ್ಯೆಗಳನ್ನು ಯಾವ ರೀತಿಯಾಗಿ ಎದುರಿಸಬೇಕು, ಆ ಸಮಸ್ಯೆಗಳಿಗೆ ಮೂಲವನ್ನು ತಿಳಿಸಿದ್ದಾನೆ ಮತ್ತು ಅದಕ್ಕೆ ಪರಿಷ್ಕಾರಗಳನ್ನು ಕೂಡ ಆತನು ಪ್ರತಿಯೊಂದು ಅಧ್ಯಾಯದಲ್ಲಿ ಆತನು ವಿವರಿಸುತ್ತಾ ಬಂದಿದ್ದಾನೆ. ಯಾಕೋಬನ ಉದ್ದೇಶವು ಒಂದೇ ಆಗಿದೆ. ಏನಂದ್ರೆ, ವಿಶ್ವಾಸಿಗಳು ಆತ್ಮ ಸಂಬಂಧವಾದಂತ ಇಲ್ಲ ಅಭ್ಯಾಸ ಸಂಬಂಧವಾದಂತ ಜೀವನವನ್ನು ಜೀವಿಸಬೇಕು ಅಂತೇಳಿ. ಯಾಕಂತಂದ್ರೆ ಅನೇಕರು ಆಚಾರ ಸಾಂಪ್ರದಾಯವಾದಂತ ಭಕ್ತಿಯ ಜೀವನವನ್ನೇ ಜೀವಿಸ್ತಾ ಇದ್ದಾರೆ. ಇವತ್ತು ಕೂಡ ಅಷ್ಟೇ, ಈ ಕಡೆ ದಿನಗಳಲ್ಲಿ ಕೂಡ ಭಕ್ತಿಯ ವೇಷವಿದೆ, ಅದರ ಶಕ್ತಿ ಇಲ್ಲ. ಭಕ್ತಿ ಕಾರ್ಯಗಳಿದೆ, ಅದರಲ್ಲಿ ಶಕ್ತಿ ಕಾಣಿಸ್ತಾ ಇಲ್ಲ. ಹೆಚ್ಚಾಗಿ ಆಚಾರ ಸಂಬಂಧವಾದಂತ ಸಾಂಪ್ರದಾಯಿಕವಾದಂತ ಭಕ್ತಿಯನ್ನು ತೋರಿಸುವಂತವರು ಲೋಕದಲ್ಲಿ ಎಷ್ಟೋ ಜನ ಇದ್ದಾರೆ, ಆಗಿನ ಕಾಲದಿಂದ ಈಗಿನ ಕಾಲದವರೆಗೂ ಕೂಡ. ಅದಕ್ಕಾಗಿ ನಿಜವಾದಂತ ವಿಶ್ವಾಸಿಗಳು ನಂಬಿಕೆ ವಿಷಯದಲ್ಲಿ ಅವರು ಸ್ಥಿರವಾಗಿ ನಿಲ್ಲಬೇಕು. ಅವರ ಆತ್ಮ ಸಂಬಂಧದ ಜೀವನವನ್ನು, ಅಭ್ಯಾಸ ಸಂಬಂಧವಾದಂತ ಆಚರಣಾತ್ಮಕವಾದಂತ ಜೀವನವನ್ನು ಅವರು ಅನುಸರಿಸಬೇಕಂತೇಳಿ ಯಾಕೋಬನು ತನ್ನ ಪತ್ರಿಕೆಯನ್ನು ಬರೆದುಕೊಟ್ಟಿದ್ದಾನೆ. ಆ ಭಾಗದಲ್ಲಿ ನಾವು ಅನೇಕ ಸಮಸ್ಯೆಗಳು, ಅದಕ್ಕೆ ಪರಿಷ್ಕಾರಗಳನ್ನು ನಾವು ಆಲೋಚನೆ ಮಾಡುತ್ತಾ ಬಂದಿದ್ದೇವೆ. ಆದ್ರೆ ಇವತ್ತು ನಾವು ಓದಿರುವಂತ ವಾಕ್ಯ ಭಾಗದಲ್ಲಿ ಮತ್ತೊಂದು ಸಮಸ್ಯೆ, ಕಳೆದ ದಿನಗಳಲ್ಲಿ ಇದನ್ನು ನಾವು ಪ್ರಾರಂಭಿಸಿ ಕೆಲವೊಂದು ವಿಷಯಗಳನ್ನ ನಾವು ಕೇಳಿಸಿಕೊಂಡಿದ್ದೇವೆ. ಆದ್ರೆ ಇವತ್ತು ಕೂಡ ಅದೇ ವಾಕ್ಯ ಭಾಗದಿಂದ ಮತ್ತೊಂದು ವಿಷಯವನ್ನು ನಾವು ಆಲೋಚನೆ ಮಾಡ್ಲಿಕ್ಕೆ ಹೋಗೋಣ. ಆದ್ರೆ ಸಹೋದರರ ವಿಷಯದಲ್ಲಿ ನಿಂದಿಸಬೇಡರಿ. ಸಹೋದರರೇ, ಒಬ್ಬರನ್ನೊಬ್ಬರು ನಿಂದಿಸಬೇಡರಿ. ಇಲ್ಲಿ ಪ್ರಾಮುಖ್ಯವಾಗಿ ಸಹೋದರನ ವಿಷಯದಲ್ಲಿ ತೀರ್ಪು ಮಾಡುವಂತ ವಿಚಾರದಲ್ಲಿ ನೀವು ಮುಂದಾಗಬೇಡಿರಿ ಅಂತೇಳಿ. ವಿರೋಧವಾಗಿ ಮಾತಾಡಬಾರದು ಮತ್ತು ತೀರ್ಸಬಾರದು ಅಂತೇಳಿ, ತೀರ್ಪು ಮಾಡಬಾರದು ಅಂತೇಳಿ ವಾಕ್ಯದಲ್ಲಿ ಗಮನ. ಅದಕ್ಕಾಗಿ ಮುಖ್ಯ ಪ್ರಸ್ತಾಪ ಏನಂತಂದ್ರೆ, ನೀವು ಮಾತಾಡುವಂತ ಮಾತುಗಳಿಂದಲೇ ನಿಮಗೆ ಸಮಸ್ಯೆಗಳು ಬರ್ತಾ ಇದ್ದಾವೆ. ಅಂದ್ರೆ ನೀವು ಮತ್ತೊಬ್ಬರ ವಿಷಯದಲ್ಲಿ ನೀವು ಮಾತಾಡುವಾಗ, ವಿರೋಧವಾಗಿ ಮಾತಾಡುವಾಗ, ನ್ಯಾಯ ನಿರ್ಣಯವನ್ನು ಮಾಡುವಾಗ ಅದೇನಾಗ್ತದೆ, ಅನೇಕ ಸಮಸ್ಯೆಗಳಿಗೆ ಕಾರಣವಾಗ್ತಾ ಇದೆ ಅಂತೇಳಿ ಯಾಕೋಬನು ಆ ಸಮಸ್ಯೆಯನ್ನು ಇಲ್ಲಿ ವಿವರಣೆ ಮಾಡ್ತಾ ಇದೆ. ನಿಮ್ಮಲ್ಲಿ ಅಂತರಂಗದಲ್ಲಿ ಯುದ್ಧಗಳು, ಕಾದಾಟಗಳು ಎಲ್ಲಿಂದ ಬರ್ತಾ ಇದ್ದಾವೆ? ನಿಮ್ಮ ಇಂದ್ರಿಯಗಳಲ್ಲಿದ್ದಂತ ಭೋಗಾಶೆಗಳಿಂದಲೇ ಅಂತೇಳಿ 1ನೇ ವಚನದಲ್ಲಿ ಓದ್ತೀವಿ, 4ನೇ ಅಧ್ಯಾಯ. ಅದಕ್ಕಾಗಿ ಈ ಯುದ್ಧಗಳಿಗೂ ಕಾದಾಟಗಳು ಮತ್ತೊಂದು ಕಾರಣ ಏನಂತಂದ್ರೆ,
ನಾವು ಮಾತಾಡುವಂತ ಮಾತುಗಳು. ಸಹೋದರರ ವಿಷಯದಲ್ಲಿ ನಾವು ಮಾತಾಡಿ ನಮಗೇನು ತಿಳಿಯದೆ ಇದು ಖಚಿತ ಅಂತೇಳಿ ಒಂದು ನಿರ್ಣಯಕ್ಕೆ ಬರುವಂತದ್ದು ತಪ್ಪು ಅಂತೇಳಿ ಯಾಕೋಬನು ತಿಳಿಸ್ತಾ ಇದೆ. ಅದನ್ನ ಬೈಬಲ್ ಭಾಷೆಯಲ್ಲಿ ತೀರ್ಪು ಮಾಡಬೇಡ್ರಿ. ವಿಷಯ ಗೊತ್ತಿಲ್ಲದೆ, ನಿಮಗೇನು ಅದು ಅರ್ಥವಾಗದೆ ಏನೋ ಒಂದು ಕೇಳಿಸ್ಕೊಂಡು ಅದು ಖಚಿತವಾಗಿರಬಹುದು, ಅದೇ ಸತ್ಯ ಅಂತೇಳಿ ನೀವೊಂದು ನಿರ್ಧಾರಕ್ಕೆ ಬರಬೇಡ್ರಿ. ಆ ರೀತಿಯಾಗಿ ನಿರ್ಧಾರಕ್ಕೆ ಬರುವಾಗ ಅದೇನಾಗ್ತದೆ, ಅದು ತಪ್ಪಾಗ್ತಾ ಇದೆ. ಅದರಿಂದ ನಿಮ್ಗೆ ಅನೇಕ ಸಮಸ್ಯೆಗಳು ಎದುರಾಗ್ತಾ ಇದ್ದಾವೆ ಅಂತೇಳಿ ಯಾಕೋಬನು ತಿಳಿಸ್ತಾ ಇದ್ದಾರೆ. ಇವತ್ತು ಕೂಡ ಅಷ್ಟೇ ಪ್ರಿಯ. ಅದಕ್ಕಾಗಿ ಇದರಲ್ಲಿ ಒಂದು 3 ವಿಷಯಗಳನ್ನು ನಾವು ಕೇಳಿಸಿಕೊಳ್ಳೋಣ ಅಂತೇಳಿ ನಾನು ಹೇಳಿದ್ದೆ. ಮೊದಲನೇ ವಿಷಯ, ಯಾವುದನ್ನು ತೀರ್ಪು ಮಾಡುವುದಲ್ಲ, ಯಾವುದು ತೀರ್ಪು ಅಲ್ಲ ಅಂತೇಳಿ ನಾವು ಕಳೆದ ವಾರದಲ್ಲಿ ಕೇಳಿಸ್ಕೊಂಡಿದ್ದೇವೆ. ನಾವು ಏನು ಮಾಡುವುದ್ರೆ ಅದು ತೀರ್ಪು ಅಲ್ಲ ಅಂತೇಳಿ. ಯಾವುದು? ನಾನು ಕಳೆದ 3 ವಿಷಯ ಹೇಳಿದ್ದೆ. ಒಬ್ಬ ವ್ಯಕ್ತಿಯ ಕ್ಷೇಮಕ್ಕಾಗಿ, ಒಬ್ಬ ವ್ಯಕ್ತಿಯ ಹಿತಕ್ಕಾಗಿ ಹೃದಯಪೂರ್ವಕವಾಗಿ, ಮನಪೂರ್ವಕವಾಗಿ ಹೇಳುವಂತ ಪ್ರತಿಯೊಂದು ಮಾತು ಇಲ್ಲ ಪ್ರತಿಯೊಂದು ಎಚ್ಚರಿಕೆ ಅದು ತೀರ್ಪಲ್ಲ ಅಂತೇಳಿ ನಾವು ನೋಡಿದ್ದೇವೆ. ನಮ್ಮ ಉದ್ದೇಶವೇನು? ಆತನ ಕ್ಷೇಮಕ್ಕಾಗಿ, ಆತನ ಹಿತಕ್ಕಾಗಿ, ಆತನ ಒಳ್ಳೇದಕ್ಕಾಗಿ ಒಂದೊಂದ್ಸಾರಿ ಎಚ್ಚರಿಕೆ ಕೊಡಬೇಕಾಗ್ತದೆ, ಒಂದೊಂದ್ಸಾರಿ ಬುದ್ಧಿವಾದ ಹೇಳಬೇಕಾಗ್ತದೆ. ಅದಕ್ಕಾಗಿ ಕ್ಷೇಮಕ್ಕಾಗಿ ಹೇಳುವಂಥದ್ದು, ಹಿತಕ್ಕಾಗಿ ಹೇಳುವಂಥದ್ದು ತೀರ್ಪಲ್ಲ ಅಂತೇಳಿ ನಾವು ವಾಕ್ಯದಲ್ಲಿ ಗಮನಿಸಿದ್ದೇವೆ ಕಳೆದ ವಾರದಲ್ಲಿ. ಎರಡನೇ ವಿಷಯ, ನಮ್ಮ ಸ್ಥಳೀಯ ಸಭೆಯ ಕ್ಷೇಮಕ್ಕಾಗಿ, ಅಂದ್ರೆ ನಮ್ಮ ಸುತ್ತಲೂ ಅನೇಕ ದುರ್ಬೋಧನೆಗಳಿದಾವೆ, ತಪ್ಪಾದಂತ ಬೋಧನೆಗಳಿದಾವೆ. ನಮ್ಮ ಸ್ಥಳೀಯ ಸಭೆಯ ವಿಶ್ವಾಸಿಗಳು ಆ ತಪ್ಪಾದಂತ ಬೋಧನೆಗೆ ಒಳಪಡದ ಹಾಗೆ ನಮ್ಮ ಸಭೆಯವರನ್ನು ಎಚ್ಚರಿಸುವಂಥದ್ದು, ದುರ್ಬೋಧನೆ ವಿಷಯದಲ್ಲಿ ಖಂಡಿಸುವಂಥದ್ದು, ಅದು ಕೂಡ ತೀರ್ಪಲ್ಲ ಅಂತೇಳಿ ನಾವು ಗಮನಿಸಿದ್ದೇವೆ. ಆಮೇಲೆ ಮೂರನೇದಾಗಿ, ಒಬ್ಬ ವ್ಯಕ್ತಿಯನ್ನು ಕ್ರಮಪಡಿಸುವುದಕ್ಕಾಗಿ, ಅಂದ್ರೆ ದಾರಿ ತಪ್ಪಿ ಹೋಗ್ತಾ ಇದ್ದಾಗ, ಒಬ್ಬ ವ್ಯಕ್ತಿ ದಾರಿ ತಪ್ಪಿ ಹೋಗ್ತಾ ಇದ್ದಾಗ ಅವನನ್ನು ಸರಿಯಾದಂತ ಮಾರ್ಗದಲ್ಲಿ ನಡೆಸುವುದಕ್ಕಾಗಿ ಇಲ್ಲ ಕ್ರಮಪಡಿಸುವುದಕ್ಕಾಗಿ ಮಾಡುವಂತ ಎಚ್ಚರಿಕೆ ಅದು ಕೂಡ ತೀರ್ಪಲ್ಲ. ಇವತ್ತು ಎಲ್ಲದಕ್ಕೆ ನಾವೇನ್ ಮಾಡ್ತೇವೆ, ಅವ್ರ ವಿಷಯದಲ್ಲಿ ನಾವು ತೀರ್ಪು ಮಾಡಬಾರದು ಅಂತೇಳಿ ಯೇಸು ಸ್ವಾಮಿಯಲ್ಲಿರುವಂತಹ ಮತ್ತೇನ ಬರೆಸುವಂತ 7ನೇ 1-6 ವಚನ ಆಧಾರ ಮಾಡಿಕೊಂಡು ನನ್ನಲ್ಲಿ ತಪ್ಪಿದೆ, ಅವನಲ್ಲಿ ತಪ್ಪಿದೆ, ನಾವೆಲ್ಲ ಒಟ್ಟಿಗೆ ಹೋಗೋಣ ಅಂತೇಳಿ ನಾವು ಎಚ್ಚರಿಕೆ ಮಾಡದೆ, ಕ್ರಮಪಡಿಸದೆ ಮುಂದೆ ಹೋಗುವುದು ಅದು ಉತ್ತಮವಾದಂತ ಪದ್ಧತಿ ಅಲ್ಲ. ಅದಕ್ಕಾಗಿ ಇವತ್ತು ಬಲಹೀನತೆಗಳು ಅನ್ನುವಂಥದ್ದು ಸೇವಕರಲ್ಲಿ ಉಂಟು, ಹಿರಿಯರಲ್ಲಿ ಉಂಟು, ವಿಶ್ವಾಸಗಳಲ್ಲಿ ಉಂಟು. ನಾವ್ಯಾರು ಕೂಡ ಪರಿಪೂರ್ಣರಲ್ಲ. ಆ ಪರಿಪೂರ್ಣತೆಗೆ ಹೋಗುವುದಕ್ಕಾಗಿ ಪ್ರಯತ್ನಿಸ್ತಾ ಇದ್ದೇವೆ. ಪವಿತ್ರಾತ್ಮನ ಸಹಾಯದೊಂದಿಗೆ ಆ ಪರಿಪೂರ್ಣತೆಗೆ ಸೇರಬೇಕು, ಆ ಮಟ್ಟಕ್ಕೆ ಸೇರಬೇಕಂತೇಳಿ ನಾವು ಪ್ರಯತ್ನಿಸ್ತಾ ಇದ್ದೇವೆ. ಅದಕ್ಕಾಗಿ ನಾನು ಪರಿಪೂರ್ಣ ಅಲ್ಲ, ಅವ್ರ ವಿಷಯದಲ್ಲಿ ನಾನು ಹೇಗೆ ಎಚ್ಚರಿಕೆ ಕೊಡುವುದು ಅನ್ನುವಂಥದ್ದು ವಾಕ್ಯ ಹೇಳುವಂತ ಒಂದು ಬೋಧನೆ ಅಲ್ಲ. ಅದಕ್ಕಾಗಿ ವಿಶ್ವಾಸಿಗಳಾಗಿರುವಂತ ಜನರಲ್ಲಿ ಇಂಥ ಲೋಪದೋಷಗಳು ಕಂಡು ಬರುವಾಗ, ಒಂದು ವೇಳೆ ಅವರ ಕ್ಷೇಮಕ್ಕಾಗಿ, ಅವರ ಹಿತಕ್ಕಾಗಿ, ಅವರ ಸತ್ಯ ಬೋಧನೆಯಲ್ಲಿ ನಿಲ್ಲುವುದಕ್ಕಾಗಿ ಎಚ್ಚರಿಕೆ ಮಾಡಬೇಕು, ಕ್ರಮಪಡಿಸುವಂತ ರೀತಿ ಬಂದಾಗ ಕ್ರಮಪಡಿಸಬೇಕು. ಒಂದು ವೇಳೆ ನೀವು ಮಾಡುದು ತಪ್ಪು ಅಂತ ಹೇಳುವಂತ ಸಂದರ್ಭದಲ್ಲಿ ತಪ್ಪಂತ ಹೇಳಲೇಬೇಕು. ಅದು ಒಳ್ಳೆಯ ಒಂದು ಪದ್ಧತಿ, ಅದು ತೀರ್ಪು ಮಾಡಿದ ಹಾಗೆ ಅಲ್ಲ ಅಂತೇಳಿ ನಾವು ಈ ಪತ್ರಿಕೆಯಲ್ಲಿ ನಾವು ಗಮನಿಸ್ತೇವೆ. ಅಂದ್ರೆ ಎರಡನೇ ವಿಷಯ, ಈ ವಾಕ್ಯವನ್ನು ಆಧಾರ ಮಾಡ್ಕೊಂಡು ಹೇಳುವಂಥದ್ದು, ಮತ್ತು ಯಾವುದನ್ನು ತೀರ್ಪು ಅಂತ ಹೇಳ್ತಾರೆ ಅದನ್ನು ಇವತ್ತು ಆಲೋಚನೆ ಮಾಡ್ತೇವೆ. ಯಾವುದು ತೀರ್ಪು ಅಲ್ಲ ಅಂತ ನಾವು ನೋಡಿದ್ದೇವೆ 3 ವಿಷಯ. ಅದು ತೀರ್ಪಲ್ಲ. ಒಬ್ಬ ವ್ಯಕ್ತಿಯ ಕ್ಷೇಮಕ್ಕಾಗಿ, ಹಿತಕ್ಕಾಗಿ ಕೊಡುವಂತ ಎಚ್ಚರಿಕೆ ತೀರ್ಪಲ್ಲ. ಸ್ಥಳೀಯ ಸಭೆಯ ಕ್ಷೇಮಕ್ಕಾಗಿ ಹಿತ ಬೋಧನೆ ವಿಷಯದಲ್ಲಿ ಎಚ್ಚರಿಕೆ ಕೊಡುವಂಥದ್ದು ತೀರ್ಪಲ್ಲ. ಮತ್ತು ಬಿದ್ದು ಹೋಗ್ತಿರುವಂತ ವ್ಯಕ್ತಿ ಇಲ್ಲ ತಪ್ಪಿ ಹೋಗ್ತಿರುವಂತ ವ್ಯಕ್ತಿಯನ್ನು ಕ್ರಮಪಡಿಸುವಂತ ರೀತಿಯಲ್ಲಿ ಮಾಡುವಂತ ಪ್ರತಿಯೊಂದು ಎಚ್ಚರಿಕೆ, ಆ ಕಠಿಣವಾದಂತ ಮಾತುಗಳು ತೀರ್ಪು ಮಾಡಿದ ಹಾಗೆ ಅಲ್ಲ ಅಂತ ನಾವು ನೋಡಿದ್ದೇವೆ. ಆದ್ರೆ ಇವತ್ತು ಯಾವುದು ತೀರ್ಪು, ಯಾವುದನ್ನು ತೀರ್ಪು ಅಂತ ಹೇಳ್ತಾರೆ ಅಂತೇಳಿ ನಾವು ವಾಕ್ಯದಿಂದ ನಾವು ಅರ್ಥ ಮಾಡಿಕೊಳ್ಳೋಣ. ನಾವು ನೋಡಿ, ಇಲ್ಲಿ ನಾವು ಓದಿರುವಂತ ವಾಕ್ಯ ಭಾಗದಲ್ಲಿ ಯಾವುದನ್ನು ತೀರ್ಪು ಅಂತ ಹೇಳ್ತಾರೆ ಅಂತ ಗಮನಿಸುವಾಗ, ಸಹೋದರರೇ ಒಬ್ಬರನ್ನೊಬ್ಬರು ನಿಂದಿಸಬೇಡಿರಿ ಅಂತಿದೆ. 11ನೇ ವಚನದಲ್ಲಿ ಇಲ್ಲಿ ಕನ್ನಡದಲ್ಲಿ ಹಾಗಿಲ್ಲ, ಸಹೋದರರೇ ಒಬ್ಬರನ್ನೊಬ್ಬರು ನಿಂದಿಸಬೇಡಿರಿ. ಯಾವನಾದರೂ ತನ್ನ ಸಹೋದರನನ್ನು ನಿಂದಿಸಿದರೆ ಅಥವಾ ಸಹೋದರನ ವಿಷಯವಾಗಿ ತೀರ್ಪು ಮಾಡಿದ್ರೆ ಅವನು ಧರ್ಮಶಾಸ್ತ್ರವನ್ನು ನಿಂದಿಸಿ ಧರ್ಮಶಾಸ್ತ್ರದ ವಿಷಯದಲ್ಲಿ ತೀರ್ಪು ಮಾಡಿದ ಹಾಗಾಗುವುದು. ಇಲ್ಲಿ ಮತ್ತೊಂದು ಭಾಷೆಯಲ್ಲಿ ಟ್ರಾನ್ಸ್ಲೇಷನ್ ಹೇಗಿದೆ ಅಂದ್ರೆ, ಒಬ್ಬ ವ್ಯಕ್ತಿಗೆ ವಿರೋಧವಾಗಿ, ವ್ಯತಿರೇಕವಾಗಿ, ವಿರುದ್ಧವಾಗಿ ನಾವು ಮಾತಾಡುವಂತ ಪ್ರತಿಯೊಂದು ಮಾತು ಅದೇನಾಗಿದೆ, ತೀರ್ಪು ಮಾಡಿದ ಹಾಗೆ.
ಒಬ್ಬ ವ್ಯಕ್ತಿಗೆ ವಿರೋಧವಾಗಿ ಅವನ ಮೇಲೆ ನನಗೆ ಒಳ್ಳೆ ಮನಸ್ಸಿಲ್ಲ, ಅದಕ್ಕೆ ಅವನನ್ನು ಏನಾದ್ರೂ ಮಾಡಿ ಅವನಿಗೆ ತದ್ವಿರುದ್ಧವಾಗಿ ಮಾತಾಡುವಂತ ಮಾತು ಅದು ತೀರ್ಪು ಮಾಡಿದ ಹಾಗೆ ಅಂತೇಳಿ ವಾಕ್ಯ ಭಾಗದಲ್ಲಿ ನಾವು ಗಮನಿಸ್ತೇವೆ. ಸಹೋದರ ನಿಂದಿಸಿದರೆ ಅಥವಾ ಸಹೋದರನ ವಿಷಯವಾಗಿ ತೀರ್ಪು ಮಾಡಿದ್ರೆ ಅಂದ್ರೆ ವಿರೋಧವಾಗಿ ಮಾಡುವಂತ ಪ್ರತಿಯೊಂದು ಕೂಡ ಅದು ತೀರ್ಪು ಮಾಡಿದ ಹಾಗೆ. ಅದಕ್ಕೆ ನಾನು ಹೀಗೆ ಹೇಳ್ತೇನೆ, ಒಬ್ಬ ವ್ಯಕ್ತಿಯನ್ನು ಕಟ್ಟುವುದಕ್ಕೆ ಬದಲಾಗಿ ಬೀಳಿಸುವುದಕ್ಕೆ ಮಾಡುವಂತ ಪ್ರತಿಯೊಂದು ಪ್ರಯತ್ನ ಅದು ತೀರ್ಪು ಮಾಡಿದ ಹಾಗೆ. ಒಬ್ಬ ವ್ಯಕ್ತಿ, ನಾವು ಯಾವ್ದು ತೀರ್ಪಲ್ಲ, ತಪ್ಪಿ ಹೋದಂತವನನ್ನು ಸರಿಯಾದಂತ ಮಾರ್ಗದಲ್ಲಿ ನಡೆಸೋ ತೀರ್ಪಲ್ಲ. ಆದ್ರೆ ಯಾವ್ದು ತೀರ್ಪು, ಒಬ್ಬ ವ್ಯಕ್ತಿಯನ್ನು ಕಟ್ಟುವುದಕ್ಕೆ ಬದಲಾಗಿ, ನಿಲ್ಲಿಸುವುದಕ್ಕೆ ಬದಲಾಗಿ ಬೀಳಿಸುವುದಕ್ಕೆ ಮಾಡುವಂತ ಪ್ರತಿಯೊಂದು ಪ್ರಯತ್ನ, ಅವನಿಗೆ ವಿರೋಧವಾಗಿ ತದ್ವಿರುದ್ಧವಾಗಿ ಮಾಡುವಂತ ಪ್ರತಿಯೊಂದು ಪ್ರಯತ್ನ ದೇವರ ವಾಕ್ಯ ಹೇಳ್ತದೆ ತೀರ್ಪು ಮಾಡಿದ ಹಾಗೆ. ಕಟ್ಟುವುದಕ್ಕೆ ಬದಲಾಗಿ ಬೀಳಿಸುವುದಕ್ಕೆ ಮಾಡುವಂತ ಪ್ರತಿಯೊಂದು ಪ್ರಯತ್ನ ಅದು ತೀರ್ಪು ಮಾಡಿದ ಹಾಗೆ. ಆ ಪ್ರಯತ್ನದಲ್ಲಿ ನಾವೇನ್ ಮಾಡ್ತಂದ್ರೆ ಅವನ ಮೇಲೆ ಅನೇಕ ನಿಷ್ಕಾರಣವಾಗಿ ದ್ವೇಷ ಮಾಡುವಂಥದ್ದು, ನಿಷ್ಕಾರಣವಾಗಿ ನಿಂದೆ ಹಾಕುವಂಥದ್ದು, ಅವರು ಯಾವ ತಪ್ಪು ಮಾಡದಿದ್ರು ಕೂಡ ಮಾಡಿದ್ದಾನಂತೇಳಿ ರುಜುವು ಮಾಡೋದಕ್ಕಾಗಿ ಪ್ರಯತ್ನ ಮಾಡುವಂಥದ್ದು, ಇಲ್ಲದ ವಾರ್ತೆಗಳನ್ನು ಸೃಷ್ಟಿಸುವಂಥದ್ದು, ಅದು ನಿಜ ಅಲ್ಲಂತೇಳಿ ನಮಗೆ ಗೊತ್ತಿದ್ರು ಕೂಡ ಅದು ನಿಜ ಅಂತೇಳಿ ಅದು ನಿರೂಪಿಸುವುದಕ್ಕಾಗಿ ಪ್ರಯತ್ನ ಮಾಡುವುದು, ಇವೆಲ್ಲವೂ ಕೂಡ ತೀರ್ಪು ಮಾಡುವ ಒಂದು ಲೆಕ್ಕಕ್ಕೆ ಬರ್ತಾರೆ. ಒಬ್ಬ ಸಹೋದರನಿಗೆ ವಿರುದ್ಧವಾಗಿ ಇಲ್ಲ ಒಬ್ಬ ಸಹೋದರನನ್ನು ಬೀಳಿಸುವುದಕ್ಕಾಗಿ, ಒಬ್ಬ ಸಹೋದರನನ್ನು ನಾಶ ಮಾಡುವುದಕ್ಕಾಗಿ ಮಾಡುವಂತ ಪ್ರತಿಯೊಂದು ಪ್ರಯತ್ನ ಅದು ದೇವರ ವಾಕ್ಯ ಹೇಳುವಂಥದ್ದು ತೀರ್ಪು ಮಾಡಿದ ಹಾಗೆ. ಅದಕ್ಕಾಗಿ ಇವತ್ತು ಅನೇಕ ಅಪನಿಂದೆಗಳನ್ನು ನೋಡ್ತೇವೆ, ಅನೇಕ ನಿಂದೆಗಳನ್ನು ನಾವು ನೋಡ್ತೇವೆ. ಅವರು ಯಾವ ತಪ್ಪು ಮಾಡದಿದ್ರು ಕೂಡ ಅವರ ಮೇಲೆ ತಪ್ಪು ಹೊರಿಸಿ ಅಲ್ಲದ ವಾರ್ತೆಗಳನ್ನು ಸುದ್ದಿಗಳನ್ನು ಹುಟ್ಟಿಸಿ ಮನುಷ್ಯರನ್ನು ನಾಶ ಮಾಡಬೇಕು, ಅವರನ್ನು ಹಾಳು ಮಾಡಬೇಕು, ಅವರನ್ನು ಕೆಳಮಟ್ಟಕ್ಕೆ ತಳ್ಳಿಬಿಡಬೇಕು, ಅವ್ರು ವೃದ್ಧಿ ಆಗಬಾರದಂತೇಳಿ ಇವತ್ತು ಅನೇಕ ಪ್ರಯತ್ನಗಳು ಲೋಕದಲ್ಲಿ ನಡೀತಿದೆ. ಅವೆಲ್ಲವೂ ಕೂಡ ದೇವರ ವಾಕ್ಯಕ್ಕೆ ವ್ಯತಿರೇಕ. ದೇವರ ವಾಕ್ಯ ಹೇಳುವಂತ ಅಂತಂದ್ರೆ ಸಹೋದರರನ್ನು ಕಟ್ಟಬೇಕು, ಸಹೋದರರನ್ನು ಸರಿಪಡಿಸಬೇಕು, ಅವರ ಹಿತಕ್ಕಾಗಿ ಅವರ ಕ್ಷೇಮಕ್ಕಾಗಿ ನಾವು ಏನಾದರೂ ಅವರಿಗೆ ಹೇಳಬೇಕು, ಮಾಡಬೇಕು, ಅದು ವಾಕ್ಯ ಹೇಳುವಂಥದ್ದು. ಅದಕ್ಕೆ ಬದಲಾಗಿ ಬೀಳಿಸುವುದಕ್ಕಾಗಿ ಮಾಡುವಂತ ಪ್ರತಿಯೊಂದು ಪ್ರಯತ್ನ ಸಹೋದರ ವಿಷಯದಲ್ಲಿ ತೀರ್ಪು ಮಾಡಿದ ಹಾಗೆ. ಈ ಸ್ವಭಾವ ಯಾರದು ಗೊತ್ತಾ? ಈ ನಿಂದೆ ಹಾಕುವಂಥದ್ದು, ತಪ್ಪು ಹೊರಿಸುವಂಥದ್ದು, ಇದು ಸೈತಾನನ ಸ್ವಭಾವ. ಒಬ್ಬ ಸಹೋದರನಲ್ಲಿ ಯಾವ ತಪ್ಪು ಇಲ್ಲದಿದ್ರೂ ಕೂಡ, ಅವನು ಯಾವ ತಪ್ಪನ್ನು ಮಾಡದಿದ್ರು ಕೂಡ, ಅವನು ಯಾವ ತಪ್ಪು ಮಾಡ್ಲಿಲ್ಲ ಅಂತೇಳಿ ನಮಗೆ ಗೊತ್ತಿದ್ರು ಕೂಡ ಅವನು ತಪ್ಪು ಮಾಡಿದ್ದಾನೆ ಅಂತೇಳಿ ತೋರ್ಪಡಿಸುವುದಕ್ಕಾಗಿ ಅನೇಕ ಪ್ರಯತ್ನಗಳು ಮಾಡುವಂಥದ್ದು ಇದು ಸೈತಾನನ ಒಂದು ಸ್ವಭಾವ. ಇವನು ಯಾವಾಗಲೂ ಕೂಡ ದೇವರ ಪಕ್ಷದಲ್ಲಿ ನಿಂತುಕೊಂಡು ನಮ್ಮ ಮೇಲೆ ದೋಷಾರೋಪಣೆ ಮಾಡ್ತಾ ಇರ್ತಾನೆ. ಅದು ಸೈತಾನನ ಸ್ವಭಾವ. ಇವತ್ತು ಅನೇಕ ಮನುಷ್ಯರಲ್ಲಿ ಆ ಸ್ವಭಾವ ಕಾರ್ಯ ಮಾಡ್ತಾನೆ ಇದೆ. ಅನೇಕ ಮನುಷ್ಯರಲ್ಲಿ ಈ ಸೈತಾನ ಸ್ವಭಾವ ಕಾರ್ಯ ಮಾಡ್ತಿದ್ದರಿಂದ ಅನೇಕ ಸಮಸ್ಯೆಗಳು, ಅನೇಕ ಯುದ್ಧಗಳು, ಕಾದಾಟಗಳು, ಒಬ್ರಿಗೊಬ್ರಿಗೆ ಸಂಬಂಧವಿಲ್ಲದೆ ಸಮಸ್ಯೆಗಳಲ್ಲಿ ಹಾದು ಹೋಗ್ತಾ ಇದ್ದಾರೆ. ಅದಕ್ಕಾಗಿ ಪ್ರಿಯರೇ ನೋಡಿ, ಆ ಮಾತು ಓದನ, ಅವನು ದೋಷಾರೋಪಣೆ ಮಾಡುವುದಕ್ಕಾಗಿ ದೇವರ ಸನ್ನಿಧಿಯಲ್ಲಿ ಅವನು ನಿಂತುಕೊಂಡಿದ್ದಾನೆ. ಜಕರೀಯನ ಪ್ರವಾದನ ಗ್ರಂಥದಲ್ಲಿ ಒಂದು ಮಾತು ಓದನ, ಜಕರೀಯನ ಪ್ರವಾದನ ಗ್ರಂಥ 3ನೇ ಅಧ್ಯಾಯ 1ನೇ ವಚನ ನಾನು ಓದ್ತಾ ಇದ್ದೆ ನೋಡಿ. ಅನಂತರ ಮಹಾಯಾಜಕನಾದ ಯೆಹೋಶುವನು ಯೆಹೋವನ ದೂತನ ಮುಂದೆ ನಿಂತಿರುವುದನ್ನು ಯೆಹೋವನು ನನಗೆ ತೋರಿಸಿದನು. ಸೈತಾನನು ಯೆಹೋಶುವನಿಗೆ ಪ್ರತಿಕಕ್ಷಿಯಾಗಿ ಅವನ ಬಲಗಡೆಯಲ್ಲಿ ನಿಂತಿದ್ದನು. ಯೆಹೋಶುವನಿಗೆ ಪ್ರತಿಕಕ್ಷಿಯಾಗಿ ಸೈತಾನನು ಅವನ ಬಲಗಡೆಯಲ್ಲಿ ನಿಂತಿದ್ದ. ಯಾಕೆ? ದೋಷಾರೋಪಣೆ ಮಾಡುವುದಕ್ಕಾಗಿ, ಸಹೋದರನ ನಿಂದಿಸುವುದಕ್ಕಾಗಿ, ವಿರೋಧವಾಗಿ ಮಾತಾಡುವುದಕ್ಕಾಗಿ ದೇವರ ಸಮಕ್ಷಮದಲ್ಲಿ ಅವನೇನಾಗಿದ್ದಾನೆ? ಅವನು ನಿಂತುಕೊಂಡಿದ್ದಾನೆ. ಮತ್ತೆ ಇನ್ನು ಸ್ಪಷ್ಟವಾಗಿ ನಾವು ಓದ್ತೀವಿ ನೋಡಿ, ಪ್ರಕಟಣೆ ಗ್ರಂಥ 12ನೇ ಅಧ್ಯಾಯದಲ್ಲಿ ಕೂಡ ಆ ಮಾತು ಓದ್ತೀವಿ. ಪ್ರಕಟಣೆ ಗ್ರಂಥ 12ನೇ ಅಧ್ಯಾಯದಲ್ಲಿ ಕೂಡ 12:10ನೇ ವಚನದಲ್ಲಿ ಆ ಮಾತು ಸ್ಪಷ್ಟವಾಗಿ ಓದ್ತೀವಿ ನೋಡಿ. 12ನೇ ಅಧ್ಯಾಯ 10ನೇ ವಚನ. ಅವನ ದೂತರು ಅವನೊಂದಿಗೆ ದೊಬ್ಬಲ್ಪಟ್ಟರು. ಆಗ ಪರಲೋಕದಲ್ಲಿ ಮಹಾಶಬ್ದವು ಕೇಳಿದನು. ಅದು, ಈಗ ಜಯವು, ಶಕ್ತಿಯು, ರಾಜ್ಯವು ನಮ್ಮ ದೇವರಿಗೆ ಉಂಟಾಯಿತು.
ಆತನು ಅಭಿಷೇಕಿಸಿದವನ ಅಧಿಕಾರವು ಈಗ ಸ್ಥಾಪಿತವಾಯಿತು. ಹಗಲಿರಲು ನಮ್ಮ ಸಹೋದರರ ಮೇಲೆ ನಮ್ಮ ದೇವರ ಮುಂದೆ ದೂರು ಹೇಳಿದ ದೂರುಗಾರನು ದೊಬ್ಬಲಪಟ್ಟಿದ್ದಾನೆ. ಇದು ಮುಂದೆ ನಡೆಯುವಂಥದ್ದು. ಆದರೆ ಈಗ ಅವನೆಲ್ಲಿದ್ದಾನೆ? ಹಗಲಿರಲು ಸಹೋದರ ಮೇಲೆ ನಮ್ಮ ದೇವರ ಮುಂದೆ ದೂರು ಹೇಳಿದ ದೂರುಗಾರನು ಅವನಿದ್ದಾನೆ. ಸಹೋದರ ವಿಷಯದಲ್ಲಿ ದೂರು ಹೇಳುವುದಕ್ಕಾಗಿ, ಅವರನ್ನು ನಿಂದಿಸುವುದಕ್ಕಾಗಿ ಅವನು ದೇವರ ಸಮಕ್ಷಮದಲ್ಲಿ ನಿಂತುಕೊಂಡು ಅವನು ನಮ್ಮ ವಿಷಯದಲ್ಲಿ ನಮಗೆ ಪ್ರತ್ಯಕ್ಷೆಯಾಗಿ ಅವನು ನಿಂತುಕೊಂಡು ದೂರನ್ನು ಹೇಳುವುದಕ್ಕಾಗಿ, ವಿರೋಧವಾಗಿ, ನಮಗೆ ತದ್ವಿರುದ್ಧವಾಗಿ ಮಾತಾಡುವುದಕ್ಕಾಗಿ ಅವನು ನಿಂತಿದ್ದಾನೆ. ಆದರೆ ಅವನ ಸ್ವಭಾವ ಇವತ್ತು ಅನೇಕ ವಿಶ್ವಾಸಗಳಲ್ಲಿ ಕಾಣಿಸ್ಕೊಳ್ತಾ ಇದೆ. ಅವನ ಸ್ವಭಾವ ಇವತ್ತು ಲೋಕದಲ್ಲಿ ಕಾರ್ಯ ಮಾಡ್ತಾ ಇದೆ. ಸಹೋದರರ ವಿಷಯದಲ್ಲಿ ತದ್ವಿರುದ್ಧವಾಗಿ ತೀರ್ಪು ಮಾಡಿದ್ರಿಂದ, ಅವನು ಮಾಡಿದ ತಪ್ಪು ಅಂತೆ ಸರಿಯಾಗಿ ಅದ ಅರ್ಥ ಮಾಡಿಕೊಳ್ಳದೆ ತದ್ವಿರುದ್ಧವಾಗಿ ಮಾತಾಡಿ ನಿಂದೆಗಳನ್ನು, ಅಲ್ಲದ ವಾರ್ತೆಗಳನ್ನು ಸೃಷ್ಟಿಸಿ ಸಹೋದರರನ್ನು, ಅವರನ್ನು ಕೆಳಮಟ್ಟದಲ್ಲಿ ಅವರನ್ನು ಬೀಳಿಸಬೇಕಂತಲ್ಲ ಅನೇಕ ಪ್ರಯತ್ನಗಳು ನಡೆಯುವಂಥದ್ದು. ಅದು ದೇವರ ವಾಕ್ಯ ಹೇಳ್ತದೆ ತಪ್ಪು ಅಂತ. ಇಲ್ಲಿ ಒಂದು ಚಿಕ್ಕ ವಿಷಯ ಹೇಳ್ತೇನೆ. ಒಂದು ನಾಯಿಯನ್ನು ಸಾಯಿಸಬೇಕಾದ್ರೆ ಏನು ಮಾಡ್ಬೇಕಂತ ಅವಶ್ಯಕತೆ ಇಲ್ಲಂತೆ. ಅದು ಹುಚ್ಚು ನಾಯಿ, ಅದಕ್ಕೆ ಹುಚ್ಚಿ ಹಿಡಿದಿದೆ ಅಂತ ಹೇಳಿದ್ರೆ ಸಾಕಂತೆ. ಒಂದು ನಾಯಿಯನ್ನು ಸಾಯಿಸಬೇಕಾದ್ರೆ ಏನು ಮಾಡ್ಬೇಕಂತ ಅವಶ್ಯಕತೆ ಇಲ್ಲ. ಅದು ಹುಚ್ಚಿ ಹಿಡಿದಿದೆ, ಅದು ಹುಚ್ಚು ನಾಯಿ ಅಂತ ಹೇಳಿ ಪ್ರಚಾರ ಮಾಡಿದ್ರೆ, ಮುದ್ರೆ ಹಾಕಿದ್ರೆ ಸಾಕು, ಸಿಕ್ಕಿದವರೆಲ್ಲರೂ ಏನ್ ಮಾಡ್ತಾರೆ? ಕಲ್ಲಿಂದ ಒಡೆದು ಅದನ್ನು ಸಾಯಿಸ್ತಾರೆ. ತುಂಬಾ ಸರಳವಾಗಿ ಪ್ರತಿಯೊಬ್ಬರು ಕೂಡ ಅದು ಹುಚ್ಚಿನ ಅದು ಕಚ್ಚಿದ್ರೆ ನಮಗೆ ಇದಾಗ್ತದೆ. ಪ್ರತಿಯೊಬ್ಬರು ಕೂಡ ಕಲ್ಲಿಂದ ಒಡೆದು ಸಾಯಿಸ್ತಾರೆ. ಹಾಗೆಯೇ ಒಬ್ಬ ವ್ಯಕ್ತಿಯನ್ನು ಕೆಡಿಸಬೇಕು, ಒಬ್ಬ ವ್ಯಕ್ತಿಯನ್ನು ಹಾಳು ಮಾಡಬೇಕಂದ್ರೆ ಒಂದು ನಿಂದೆ ಹಾಕಿದ್ರೆ ಸಾಕು, ಒಂದು ಅಪನಿಂದೆ. ಅದು ನಿಜ ಅಲ್ಲದ ಸುದ್ದಿಯನ್ನು ಎಬ್ಬಿಸುವಾಗ ಅವನು ಹಾಗೆಯೇ ಸತ್ತು ಹೋಗ್ತಾನೆ. ಇವತ್ತು ಲೋಕದಲ್ಲಿ ಹಾಗೆ ನಡೀತಿದ್ದು ಪ್ರಿಯರೇ. ಇದೆಲ್ಲವೂ ಕೂಡ ದೇವರ ವಾಕ್ಯ ತದ್ವಿರುದ್ಧ. ದೇವರ ವಾಕ್ಯದಲ್ಲಿ ಒಬ್ಬ ವ್ಯಕ್ತಿಯನ್ನು ಕಟ್ಟಬೇಕು, ಒಬ್ಬ ವ್ಯಕ್ತಿಯನ್ನು ನಿಲ್ಲಿಸಬೇಕು, ಅವನ ಕ್ಷೇಮಕ್ಕಾಗಿ ಎಚ್ಚರಿಕೆ ಮಾಡಬೇಕು. ಆದ್ರೆ ಇವತ್ತು ತದ್ವಿರುದ್ಧವಾಗಿ ಒಬ್ಬನನ್ನು ಬೀಳಿಸಬೇಕು ಅಂತೇಳಿ, ಒಬ್ಬನನ್ನು ಹಾಳು ಮಾಡಬೇಕಂತೇಳಿ ಅಲ್ಲದ ನಿಂದೆಗಳನ್ನು ಸೃಷ್ಟಿಸಿ ಇವತ್ತು ಲೋಕ ಅಧಿಕವಾಗಿ ಪಾಪದಲ್ಲಿ ಮುಳುಗಿ ಹೋಗ್ತಾ ಇದೆ ಪ್ರಿಯ. ಅದಕ್ಕಾಗಿ ಇವತ್ತು ಎಷ್ಟು ಮಂದಿ ವ್ಯಕ್ತಿಗಳ ವ್ಯಕ್ತಿತ್ವವನ್ನು ಸಾಯಿಸ್ತಾ ಇದ್ದಾರೆ. ಆ ವ್ಯಕ್ತಿ ಒಳ್ಳೆ ವ್ಯಕ್ತಿಗಳೇ, ಆದ್ರೆ ಇವರಿಗೆ ಆಗದ ಪಕ್ಷದಲ್ಲಿ ಏನ್ ಮಾಡ್ತಾರೆ? ಅವನ ಮೇಲೆ ನಿಂದೆ ಹಾಕುವಂತ, ಅವನು ಇದು ಮಾಡಿದ್ದಾನಂತೇಳಿ ಆ ತಪ್ಪಾದಂತ ನಿಂದೆಗಳು ಹಾಕಿ ವ್ಯಕ್ತಿಗಳ ವ್ಯಕ್ತಿತ್ವವನ್ನು ಸಾಯಿಸುವಂತವ್ರು, ಅವರ ಎದೆ ಒಡೆದು ಹೋಗುವ ಹಾಗೆ ಅಲ್ಲದ ವಾರ್ತೆಗಳನ್ನು ಸೃಷ್ಟಿಸುವಂಥದ್ದು ಲೋಕದಲ್ಲಿ ನಡೆಯುತ್ತೆ. ಒಂದೊಂದು ಕುಟುಂಬದಲ್ಲಿ ಹೆಣ್ಣು ಮಕ್ಕಳ ವಿಷಯದಲ್ಲಿ ಆಗಿರ್ಬೋದು, ಗಂಡು ಮಕ್ಕಳ ವಿಷಯದಲ್ಲಿ ಆಗಿರ್ಬೋದು. ಒಂದು ವೇಳೆ ಅವ್ರು ನಿಜವಾಗಿ ತಪ್ಪು ಮಾಡದಿದ್ರೂ ಕೂಡ ಅಂತವ್ರು ಆಗಿರ್ಬೋದು ಅಂತ ಪ್ರಚಾರವನ್ನು ಸೃಷ್ಟಿಸಿ ಅನೇಕ ಕುಟುಂಬಗಳನ್ನು ಹಾಳು ಮಾಡುವಂತ ಒಂದು ವ್ಯವಸ್ಥೆ ಇವತ್ತು ಲೋಕದಲ್ಲಿದೆ. ಇದೆಲ್ಲವೂ ಕೂಡ ದೇವರ ವಾಕ್ಯ ಹೇಳ್ತಿದ್ದೇನು? ತೀರ್ಪು ಮಾಡುವಂತ ಒಂದು ರೀತಿ. ಅದಕ್ಕಾಗಿ ದೇವರ ಮಕ್ಕಳಿಗೆ ನೀವು ಆ ರೀತಿಯಾಗಿ ಮಾಡಬೇಡ್ರ. ಮಾಡಿದ್ರೆ ಏನಾಗ್ತದೆ? ನೀನ್ ನ್ಯಾಯಾಧಿಪತಿ ಎನಿಸ್ಕೊಳ್ಳುತ್ತೀಯ. ತೀರ್ಪು ಮಾಡುವಂತ ಹಕ್ಕು ನಮಗೆಲ್ಲ ಪ್ರಿಯರೇ. ನೀನು ನೆರೆಯವನ ವಿಷಯದಲ್ಲಿ ತೀರ್ಪು ಮಾಡಿದ್ರೆ ನೀನು ಯಾರು? ಮತ್ತೊಬ್ಬನ ನಾಶ ಮಾಡ್ಲಿಕ್ಕೆ, ಮತ್ತೊಬ್ಬನ ಹಾಳು ಮಾಡ್ಲಿಕ್ಕೆ, ಮತ್ತೊಂದು ಕುಟುಂಬವನ್ನು ಹಾಳು ಮಾಡಿದ್ರೆ ನೀನು ಯಾರು? ಅದಕ್ಕಾಗಿ ನಾವು ವಿರೋಧವಾಗಿ ಅಪನಿಂದೆಗಳನ್ನು ಹಾಕಿ ಮತ್ತೊಬ್ಬರ ವಿಷಯದಲ್ಲಿ ನಾವು ಪ್ರವರ್ತಿಸಬಾರದು. ಪ್ರವರ್ತಿಸಿದ್ರೆ ಅದು ತೀರ್ಪು ಮಾಡಿದ ಹಾಗೆ. ಅದಕ್ಕಾಗಿ ಮೊದಲನೇ ವಿಷಯ ಯಾವುದು ತೀರ್ಪು ಅಂದ್ರೆ, ಕಟ್ಟುವುದಕ್ಕೆ ಬದಲಾಗಿ ಬೀಳಿಸುವುದಕ್ಕೆ ಮಾಡುವಂತ ಪ್ರತಿಯೊಂದು ಪ್ರಯತ್ನ ಅದು ತೀರ್ಪು ಮಾಡಿದ ಹಾಗೆ. ಅರ್ಥ ಆಯ್ತಲ್ಲ? ಅದು ಮೊದಲನೇ ವಿಷಯ. ಎರಡನೇ ವಿಷಯ ನಾನು ಬರ್ತೇನೆ. ಎರಡನೇ ವಿಷಯ ತೀರ್ಪು ಅಂದ್ರೆ ಯಾವುದಂತಂದ್ರೆ, ಕಾರ್ಯಗಳ ಒಂದು ಉದ್ದೇಶವನ್ನು ನಾವು ತಿಳಿಯದೆ, ಮಾಡುವಂತ ಕಾರ್ಯದ ಒಂದು ಉದ್ದೇಶವನ್ನು ನಾವು ತಿಳಿಯದೆ ಹೃದಯದಲ್ಲಿ ಯಾವುದನ್ನು ಊಹಿಸಿಕೊಂಡು ದ್ರೋಹಿ ಅಂತೇಳಿ ಮುದ್ರಿಸುವಂಥದ್ದು ಕೂಡ ತೀರ್ಪು ಮಾಡಿದ ಹಾಗೆ. ಅಂದ್ರೆ ವಾಸ್ತವ ವಿಷಯಗಳನ್ನು ಗ್ರಹಿಸಿಕೊಳ್ಳದೆ ಒಂದು ಕಾರ್ಯ ನಡೀತಾ ಇದೆ, ಇಲ್ಲ ಒಂದು ಫಂಕ್ಷನ್ ನಡೀತಾ ಇದೆ, ಅದರ ವಾಸ್ತವ ಉದ್ದೇಶಗಳನ್ನು ನಾವು ಗುರ್ತಿಸದೆ ನನ್ನ ಹೃದಯದಲ್ಲಿ ನಾನು ಏನೋ ಯಾವುದನ್ನು ಊಹಿಸಿಕೊಂಡು ಅವ್ರು ಮಾಡೋದು ತಪ್ಪು, ಇಲ್ಲ ಅವರು ಮಾಡೋದು ತಪ್ಪು, ಅವರು ದ್ರೋಹಿ ಅಂತೇಳಿ ಮುದ್ರಿಸುವಂಥದ್ದು, ಇಲ್ಲ ಮುದ್ರೆ ಹಾಕುವಂಥದ್ದು ಕೂಡ ತೀರ್ಪು ಮಾಡಿದ ಹಾಗೆ ಅಂತೇಳಿ ದೇವರ ವಾಕ್ಯ ನಮಗೆ ತಿಳಿಪಡಿಸ್ತಾ ಇದೆ. ನೋಡು, ಒಂದು ಮಾತು ಓದೋಣ. ಮೊದಲನೇ ಸಮುವೇಲನ ಗ್ರಂಥ ಬನ್ನಿ.
ಮೊದಲನೇ ಸಮುವೇಲ ಗ್ರಂಥ 18ನೇ ಅಧ್ಯಾಯ 18ನೇ ಅಧ್ಯಾಯ ಒಂದು ವಚನ ಓದಿ ನಾನು ಅಲ್ಲಿಗೆ ಬರ್ತೇನೆ. 18ನೇ ಅಧ್ಯಾಯ 8ನೇ ವಚನವನ್ನು ನಾನು ಓದ್ತಾ ಇದ್ದೀನಿ ನೋಡಿ. 8ನೇ ವಚನ: ಈ ಮಾತುಗಳ ದೆಸೆಯಿಂದ ಸೌಲನಿಗೆ ಬಹು ವ್ಯಸನವು ಕೋಪವು ಉಂಟಾಗಿ ಅವನು ದಾವೀದನು 10,000 ಗಟ್ಟಲೆಯಾಗಿ ಕೊಂದನೆಂದು, ನಾನು 1,000 ಗಟ್ಟಲೆಯಾಗಿ ಕೊಂದನೆಂದು ಆಡುತ್ತಾರಲ್ಲ. ರಾಜ್ಯತ್ವದ ಹೊರತು ಅವನಿಗೆ ಇನ್ನೇನು ಕಡಿಮೆಯಾಗಿ ಆಗಾಯಿತು ಅಂದುಕೊಂಡು ಅಂದಿನಿಂದ ಅವನ ಮೇಲೆ ಕಣ್ಣಿಟ್ಟನು ಅಂತೇಳಿ. ನಮಗೆ ಈ ಸ್ಟೋರಿ, ಈ ಚರಿತ್ರೆ ನಮಗೆಲ್ಲರಿಗೂ ಗೊತ್ತು. ದಾವೀದನು ಗೊಲ್ಯಾತನನ್ನು ಸಾಯಿಸಿದಾಗ ಆ ಸಾಯಿಸ್ಕೊಂಡು ಬರ್ತಿರುವಂತ ಸಂದರ್ಭದಲ್ಲಿ ಆ ಸ್ತ್ರೀಯರು ಬಂದು ಹಾಡಿರುವಂತ ಒಂದು ಹಾಡು, ಆ ಹಾಡನ್ನು ಕೇಳಿಸಿಕೊಂಡಂತ ಸೌಲನಿಗೆ ಏನಾಗುತ್ತೆ, ಬಹು ವ್ಯಸನವು ಕೋಪ ಉಂಟಾಗಿ ದಾವೀದನ ಮೇಲೆ ಕಣ್ಣಿಟ್ಟನು. ಇನ್ನೊಂದು ಭಾಷೆಯಲ್ಲಿ ವಿಷದ ದೃಷ್ಟಿ ಇಟ್ಟನು ಅಂತ ವಾಕ್ಯದಲ್ಲಿ. ಕಾರಣ ಇಲ್ಲಿ ಆ ಸ್ತ್ರೀಯರು ಯಾಕೆ ಆಡಿದ್ದಾರೆ, ಅದ್ರ ಉದ್ದೇಶ ಸೌಲನ್ ಗೊತ್ತಿಲ್ಲ. ಇಲ್ಲ ಸೌಲನ್ ಕಡಿಮೆ ಮಾಡಬೇಕು, ದಾವೀದನ ಹೆಚ್ಚಿಸಬೇಕಂತೇಳಿ ಅವ್ರ ಉದ್ದೇಶವಲ್ಲ, ಅದಲ್ಲ ಅವರು ಮಾಡಿದ ಉದ್ದೇಶ. ಅವ್ರು ಇದ್ದ ಸತ್ಯವನ್ನು ಇದ್ದ ಹಾಗೆ ಅವರು ಆಡಿದ್ದಾರೆ. ಆದ್ರೆ ಈ ಸೌಲನು ಅದನ್ನು ತಪ್ಪಾಗಿ ಅರ್ಥ ಮಾಡಿಕೊಂಡು ಅವನಿಗೆ ಇನ್ನೇನು ಕಡಿಮೆ ಆಯ್ತು, ಎಲ್ಲವೂ ಸಿಕ್ತಲ್ಲ ರಾಜ್ಯ, ಅವನಿಗೆ ಇನ್ನೇನು ಕಡಿಮೆಯಾದ ಹಾಗಾಯ್ತು ಅಂದುಕೊಂಡು ಸೌಲನ ಮನಸ್ಸು ನೋಡಿ, ಈ ಸ್ತ್ರೀಯರು ಆಡಿರುವಂತ ಹಾಡನ್ನು ನೋಡಿಕೊಂಡು ಅದರ ಸತ್ಯವನ್ನು ಗ್ರಹಿಸಿಕೊಳ್ಳದೆ ದಾವೀದನ ಮೇಲೆ ಅವನು ಕಣ್ಣಿಟ್ಟಿರುವಂತ, ದಾವೀದನನ್ನು ದ್ವೇಷಿಸಿರುವಂತದ್ದು ವಾಕ್ಯದಲ್ಲಿ ಗಮನಿಸ್ತೇವೆ. ಒಂದು ವೇಳೆ ಇನ್ನು ದಾವೀದನು ಕೂಡ ಹೇಳಲಿಲ್ಲ, ನನ್ನ ಬಗ್ಗೆ ಈ ರೀತಿಯಾಗಿ ನೀವು ಹಾಡಬೇಕು, ಅಲ್ಲ ನಾನು ಇಷ್ಟು ಸಾಹಸ ಕಾರ್ಯ ಮಾಡಿದ್ದೇನೆ ಅಂತೇಳಿ ದಾವೀದನು ಕೂಡ ಅವ್ರಿಗೇನು ಹೇಳಲಿಲ್ಲ. ಅವರೇನು ಕ್ಯಾಸುವಲ್ ಆಗಿ ದಾವೀದನ ಮಾಡ್ತಾ ವಿಜಯದೊಂದಿಗೆ ಸಂತೋಷದೊಂದಿಗೆ ಅವರನ್ನ ಆಡಿದ್ದಾರೆ. ಆದ್ರೆ ಆ ಹಾಡಿನ ಅರ್ಥವನ್ನು ಗ್ರಹಿಸಿಕೊಳ್ಳದೆ, ಆ ಸತ್ಯವನ್ನು ಗ್ರಹಿಸಿಕೊಳ್ಳದೆ ಸೌಲ್ ಏನ್ ಮಾಡ್ತಾನೆ, ದಾವೀದನ ಮೇಲೆ ದ್ವೇಷವನ್ನು ಹೆಚ್ಚಿಸಿಕೊಂಡು ದಾವೀದನನ್ನು ಸಾಯಿಸುವುದಕ್ಕಾಗಿ ಆತನ ಅನೇಕ ಪ್ರಯತ್ನಗಳು ಮಾಡ್ತಾನೆ. ಅದಕ್ಕೆ ನಾನು ಹೇಳಿದ್ದೆ, ಆ ಕಾರ್ಯಗಳ ಉದ್ದೇಶ, ಅವರು ಹಾಡಿನ ಉದ್ದೇಶ ಅವನು ಅವನ ಹೃದಯದಲ್ಲಿ ಏನೋ ಊಹಿಸಿಕೊಂಡನು. ಸೌಲನು ತನ್ನ ಹೃದಯದಲ್ಲಿ ಊಹಿಸಿಕೊಂಡು ಇನ್ನು ದಾವೀದನಿಗೆ ರಾಜ್ಯವು ಬರುತ್ತೇನೋ, ಅವನೇ ಅರಸನಾಗ್ತಾನೇನೋ ಅಂತೇಳಿ ಅವನು ಊಹಿಸಿಕೊಂಡು ದಾವೀದನ ಮೇಲೆ ಕಣ್ಣಿಟ್ಟಿರುವಂಥದ್ದು, ವಿಷದೃಷ್ಟಿ ಇಟ್ಟಿರುವಂಥದ್ದು ವಾಕ್ಯದಲ್ಲಿ ನಾವು ಗಮನಿಸ್ತೇವೆ. ಅದಕ್ಕೆ ಪ್ರಿಯರೇ, ಒಂದೊಂದು ಸಾರಿ ಒಂದು ಕಾರ್ಯಗಳ ಉದ್ದೇಶವನ್ನು ನಮ್ಗೆ ಗೊತ್ತಿಲ್ಲದೆ, ಆ ಮಾತುಗಳ ಉದ್ದೇಶವನ್ನು ಗೊತ್ತಿಲ್ಲ, ನಾವು ಕೂಡ ತಪ್ಪಾಗಿ ಮೇಲ್ನೋಟವನ್ನು ನೋಡಿ ನಾವು ನಿರ್ಣಯಿಸಬಾರದು. ನಿರ್ಣಯಿಸಿದ್ರೆ ಏನಾಗ್ತದೆ, ಅದು ಕೂಡ ತೀರ್ಪು ಮಾಡಿದ ಹಾಗೆ. ಸತ್ಯವನ್ನು ತಿಳಿಯದೆ ನಾವು ಊಹಿಸಿಕೊಂಡು ಒಂದು ನಿರ್ಣಯಕ್ಕೆ ಬರುವಂಥದ್ದು, ಅದು ಕೂಡ ದೇವರ ವಾಕ್ಯದಲ್ಲಿ ತೀರ್ಪು ಮಾಡಿದ ಹಾಗೆ. ಅದರಿಂದ ಅನೇಕ ಕೆಟ್ಟ ಪರಿಣಾಮಗಳನ್ನು ನಾವು ಮಾಡಬೇಕಾಗ್ತದೆ. ಸೌಲ್ ನೋಡಿ, ಆ ರೀತಿಯಾಗಿ ಅವರ ಮನಸ್ಸು ಆದದ್ದರಿಂದ ದಾವೀದನ ಮೇಲೆ ಕಣ್ಣಿಟ್ಟಿದ್ದ ದಾವೀದನ ಸಾಯಿಸ್ಲಿಕ್ಕೆ, ದಾವೀದನ ಅರಣ್ಯಗಳಿಗೆ ಓಡಿಸಿ ಆತನನ್ನು ತುಂಬಾ ಭಯಂಕರ ಶ್ರಮೆಗಳಿಗೆ ಅವನನ್ನು ನಡೆಸಿದ್ದಾನೆ. ಅದಕ್ಕಾಗಿ ದೇವರ ವಾಕ್ಯ ಇರುವಂಥದ್ದು, ಕಾರ್ಯಗಳ ಉದ್ದೇಶವನ್ನು ತಿಳ್ಕೊಂಡು ನಾವು ಒಂದು ನಿರ್ಣಯಕ್ಕೆ ಬರಬೇಕು. ಒಂದೊಂದು ಸಾರಿ ಒಂದು ಮಾತು ನಾವು ನೋಡಿದ್ದೆಲ್ಲ ಸರಿ ಅನ್ಲಿಕ್ಕೆ ಆಗುವುದಿಲ್ಲ. ಒಂದು ಸಾರಿ ನಮ್ಮ ಕಣ್ಣು ಕೂಡ ನಮ್ಮನ್ನು ಮೋಸ ಮಾಡ್ತದೆ. ಅದಕ್ಕಾಗಿ ಸರಿಯಾದಂತ ಉದ್ದೇಶವನ್ನು ನಾವು ತಿಳಿದುಕೊಂಡು ನಾವು ಒಂದು ನಿರ್ಣಯಕ್ಕೆ ಬರಬೇಕು. ಅನೇಕ ಜನ 10 ಮಾತುಗಳು ಹೇಳ್ತಾರೆ, ಹೇಳಿರುವಂತ ಎಲ್ಲಾ ಮಾತುಗಳು ಸತ್ಯದ ಮಾತುಗಳಲ್ಲ. ಅವ್ರು ಹೇಳ್ತ ಮಾತುಗಳೆಲ್ಲ ನಂಬಿಕೊಂಡು ಹೌದು ಹಂಗೆ ಮಾಡಿರ್ಬೋದು, ದಾವೀದನ ರಾಜ್ಯಕ್ಕೆ ಬರ್ತಾನೆ ಅಂತ ಸೌಲನ ಹಾಗೆ ಆಲೋಚನೆ ಮಾಡ್ಬೋದು. ಆಲೋಚನೆ ಮಾಡುವುದರಿಂದ ಏನಾಗ್ತದೆ, ದೇವರ ವಾಕ್ಯ ಹೇಳ್ತದೆ, ಅದು ತೀರ್ಪು ಮಾಡಿದ ಹಾಗೆ. ಇನ್ನೊಂದು ವಿಷಯ ನಿಮ್ಗೆ ತಿಳಿಸ್ತೇನೆ. ಇನ್ನೊಂದು ವಿಷಯ, 2ನೇ ಸಮುವೇಲನ ಗ್ರಂಥ 16ನೇ ಅಧ್ಯಾಯ 3ನೇ ವಾಕ್ಯ ನಾನು ಓದ್ತಾ ಇದ್ದೀನಿ ನೋಡಿ. 3ನೇ ವಾಕ್ಯ: ಅರಸನು ತಿರುಗಿ ಅವನನ್ನು, ನಿನ್ನ ಯಜಮಾನನ ಮಗನು ಎಲ್ಲಿದ್ದಾನೆಂದು ಕೇಳಲು, ಅವನು ತನ್ನ ತಂದೆಯ ರಾಜ್ಯವನ್ನು ಇಸ್ರಾಯೇಲರು ಇವತ್ತು ತನಗೆ ತಿರುಗಿ ಕೊಡುವರೆಂದು ಹೇಳಿ ಅವನು ಯೆರೂಸಲೇಮಿನಲ್ಲೇ ಉಳುಕೊಂಡನು ಅಂದನು. ಇಲ್ಲಿ ಸನ್ನಿವೇಶ ಏನಂತಂದ್ರೆ, ಅರಸನಾದಂತ ದಾವೀದನು ಅರಣ್ಯಕ್ಕೆ ಓಡಿ ಹೋಗ್ತಾನೆ. ಅರಣ್ಯ ಓಡಿ ಹೋದಾಗ ಅನೇಕ ಜನರು ದಾವೀದನ ಸಂಗಡ ಹೋಗ್ತಾ ಇದ್ರು.
ಆದ್ರೆ ಇಲ್ಲಿ ಮೆಫಿಬೋಶೆತನ ಸೇವಕನಾದಂತ ಶೀಬನು ದಾವೀದನ ಸಂಗಡ ಹೋಗ್ತಾನೆ. ಮೆಫಿಬೋಶೆತನ ಸೇವಕನಂತ ಶೀಬನು ದಾವೀದನ ಸಂಗಡ ಹೋದಾಗ ದಾವೀದನು ಶೀಬನನ್ನು ಕೇಳ್ತಾನೆ, ಎಲ್ಲಿ ನಿನ್ನ ಯಜಮಾನನ ಮಗನು ಮೆಫಿಬೋಶೆತನ ಎಲ್ಲಿ ಅಂತ ಹೇಳಿ ದಾವೀದನು ಕೇಳಿದಾಗ ಆ ಶೀಬನು ಕೊಟ್ಟಂತ ಉತ್ತರ ನೋಡಿ, 3ನೇ ವಚನ. ಅರಸನು ತಿರುಗಿ ಅವನನ್ನು, ನಿನ್ನ ಯಜಮಾನನ ಮಗನು ಎಲ್ಲಿದ್ದಾನೆಂದು ಕೇಳಲು, ಅಂದ್ರೆ ಮೆಫಿಬೋಶೆತನು ಎಲ್ಲಿದ್ದ ಅಂತೇಳಿ ದಾವೀದನು ಕೇಳಲು ಅವನು ಕೊಟ್ಟಂತ ಉತ್ತರ ಏನು? ನಿನ್ನ ತನ್ನ ತಂದೆಯ ರಾಜ್ಯವನ್ನು ಇಸ್ರಾಯೇಲರು ಇವತ್ತು ತನಗೆ ತಿರುಗಿ ಕೊಡುವನೆಂದು ಹೇಳಿ ಅವನು ಯೆರೂಸಲೇಮಿನಲ್ಲೇ ಉಳುಕೊಂಡನು ಅಂದನು. ಏನ್ ಹೇಳ್ತಾ ಇದ್ದಾನೆ? ಮೆಫಿಬೋಶೆತನು ನನ್ನ ಜೊತೆಯಲ್ಲಿ ಬಂದಿಲ್ಲ, ಇಸ್ರಾಯೇಲರು ಏನ್ ಮಾಡ್ತಾ ಇದಾರೆ ಅಂದ್ರೆ ತನ್ನ ಸೌಲನ ರಾಜ್ಯವನ್ನು ಮೆಫಿಬೋಶೆತನಿಗೆ ಕೊಡ್ತಾರಂತೇಳಿ ಅವನು ಯೆರೂಸಲೇಮಿನಲ್ಲೇ ಉಳುಕೊಂಡನು ಅಂತ ಸುಳ್ಳು ಹೇಳ್ತಾ ಇದ್ದಾನೆ. ವಾಸ್ತವಿಕವಾಗಿ ಮೆಫಿಬೋಶೆತನು ಬಾರದಿದ್ದಕ್ಕೆ ಅದಲ್ಲ ಕಾರಣ. ಮೆಫಿಬೋಶೆತನು ದಾವೀದನ ಸಂಗಡ ಬಾರದೆ ಇರ್ಲಿಕ್ಕೆ ಅದಲ್ಲ ಕಾರಣ. ಆದ್ರೆ ಇವನು ಬಂದು ಈ ಮೆಫಿಬೋಶೆತ್ ಮೇಲೆ ಒಂದು ಸುಳ್ಳನ್ನು ಹೇಳ್ತಾ ಇದ್ದಾನೆ. ಯಾಕೆ ಬಂದಿಲ್ಲ ಅಂದ್ರೆ ಇಸ್ರಾಯೇಲರು ರಾಜ್ಯವನ್ನು ಕೊಡ್ತಾರೆ ಅಂತೇಳಿ ಅಲ್ಲಿ ಕಾದುಕೊಂಡಿದ್ದಾನೆ ಅಂತೇಳಿ ಮೆಫಿಬೋಶೆತ್ ಮೇಲೆ ಒಂದು ಸುಳ್ಳು ಆರೋಪವನ್ನು ಅವನು ಆರೋಪಿಸ್ತಾನೆ. 4ನೇ ವಚನ ನೋಡಿ. ಆಗ ಅರಸನು ಅವನಿಗೆ, ಮೆಫಿಬೋಶೆತನ ಆಸ್ತಿಯೆಲ್ಲ ನಿನ್ನದೇ ಎಂದು ಹೇಳಲು. ನೋಡಿದ್ರ, ಒಬ್ಬ ಸಹೋದರನನ್ನು ನಿಂದಿಸಿ ಅವನ ಮೇಲೆ ತಪ್ಪಾದಂತ ಆಪಾದನೆ ಮಾಡಿ ಆಸ್ತಿಯನ್ನು ಪಡ್ಕೊಂಡಿರುವಂತ ಶೀಬನ ಬಗ್ಗೆ ನಾವು ಓದ್ತೇವೆ. ಸತ್ಯ ಅದಲ್ಲ. ಸತ್ಯ ನೋಡಿ 19ನೇ ಅಧ್ಯಾಯ. 19ನೇ ಅಧ್ಯಾಯದಲ್ಲಿ ಮೆಫಿಬೋಶೆತ್ ಬಂದು ಹೇಳ್ತಾನೆ. 19ನೇ ಅಧ್ಯಾಯದಲ್ಲಿ 24ನೇ ವಚನ. ತರುವಾಯ ಸೌಲನ ಮೊಮ್ಮಗನಾದ ಮೆಫಿಬೋಶೆತನು ಅರಸನನ್ನು ಎದುರುಗೊಳ್ಳುವುದಕ್ಕೆ ಬಂದನು. ಅರಸನು ಯೆರೂಸಲೇಮನ್ನು ಬಿಟ್ಟಂದಿನಿಂದ ಸುರಕ್ಷಿತವಾಗಿ ಹಿಂತಿರುಗುವವರೆಗೂ ಇವನು ತನ್ನ ಕಾಲುಗಳನ್ನು ಕಟ್ಟಿಕೊಂಡಿದ್ದಿಲ್ಲ, ಮೀಸೆಯನ್ನು ಕತ್ತರಿಸಿದ್ದಿಲ್ಲ, ಬಟ್ಟೆಗಳನ್ನು ಒಗೆಸಿಕೊಂಡಿದ್ದಿಲ್ಲ. ಇವನು ಯೆರೂಸಲೇಮಿನಿಂದ ಅರಸನ ದರ್ಶನಕ್ಕೆ ಬಂದಾಗ ಅರಸನು, ಮೆಫಿಬೋಶೆತನೇ, ನೀನು ನನ್ನ ಸಂಗಡ ಯಾಕೆ ಬರಲಿಲ್ಲ ಎಂದು ಕೇಳಲು ಅವನು, ನನ್ನ ಒಡೆಯನೇ ಅರಸನೇ, ನನ್ನ ಸೇವಕನು ನನ್ನನ್ನು ವಂಚಿಸಿದನು. ನೋಡ್ರಿ, ನನ್ನ ಸೇವಕನು ನನ್ನನ್ನು ವಂಚಿಸಿದನು. ಕುಂಟನಾದ ನಾನು ಅವನಿಗೆ ಕತ್ತಿಗೆ ತಡೆ ಹಾಕು, ನಾನು ಕೂತುಕೊಂಡು ಅರಸನ ಜೊತೆಯಲ್ಲಿ ಹೋಗಬೇಕು ಎಂದು ಆಜ್ಞಾಪಿಸಿದನು. ಅವನು ಹಾಗೆ ಮಾಡದೆ ನನ್ನ ಒಡೆಯನಾದ ಅರಸನ ಬಳಿಗೆ ಬಂದು ನನ್ನ ವಿಷಯದಲ್ಲಿ ಚಾಡಿ ಹೇಳಿದನು. ಅರಸನು ದೇವದೂತನ ಹಾಗಿರುತ್ತಾನೆ, ತನಗೆ ಸರಿ ಕಂಡದ್ದನ್ನು ಮಾಡಲಿ. ನೋಡಿದ್ರ, ಇಲ್ಲಿ ಮೆಫಿಬೋಶೆತನು ಬಂದು ಕೊಟ್ಟಂತ ಉತ್ತರವೇನು? ನಾನು ಬರಲಿಕ್ಕೆ ಪ್ರಯತ್ನ ಮಾಡಿದ್ದೇನೆ, ಕತ್ತಿಗೆ ತಡಿ ಹಾಕ್ಸಂತ ಹೇಳಿ ನನ್ನ ಸೇವಕನಂತ ಸೀಬನಿಗೆ ಹೇಳಿದ್ದೇನೆ. ಆದ್ರೆ ಅವನು ನನ್ನನ್ನು ವಂಚಿಸಿ, ಅವನು ನನಗೆ ಮೋಸ ಮಾಡಿ ನನಗಿಂತ ಮುಂಚಿತವಾಗಿ ನಿನ್ನ ಬಳಿಗೆ ಬಂದು ನನ್ನ ಮೇಲೆ ಚಾಡಿ ಹೇಳಿದ್ದಾನೆ. ನೀನು ದೇವದೂತನಂತಿದ್ದಿ, ನಿನಗೆ ಸರಿಯಾದದ್ದನ್ನು ಮಾಡು ಅಂತೇಳಿ ಮೆಫಿಬೋಶೆತನು ಹೇಳ್ತಾ ಇದ್ದಾನೆ. ಆದ್ರೆ ನಾನು ಇಲ್ಲಿ ಹೇಳಿಕ್ಕೆ ಇಷ್ಟಪಟ್ಟಿದ್ದು, ಒಬ್ಬ ವ್ಯಕ್ತಿಯನ್ನು ಆ ಕಾರ್ಯಗಳ ಉದ್ದೇಶವನ್ನು ಗುರುತಿಸದೆ ನಾವು ನಿರ್ಣಯ ಮಾಡುವಂಥದ್ದು ತಪ್ಪು. ಇಲ್ಲಿ ದಾವೀದನು ಈ ಶೀಬನ ಮಾತನ್ನು ಕೇಳಿಸ್ಕೊಂಡು ಏನ್ ಮಾಡಿದ್ದಾನೆ? ಮೆಫಿಬೋಶೆತನ ದೋಷಿ ಅಂತ ತಿಳಿಸಿದನು ಮತ್ತು ಮೆಫಿಬೋಶೆತನ ಆಸ್ತಿಯನ್ನು ಶೀಬನಿಗೆ ಕೊಟ್ಟನು. ಇದು ದೇವರ ವಾಕ್ಯ ಒಪ್ಪುವುದಿಲ್ಲ. ಆಮೇಲೆ ಮೆಫಿಬೋಶೆತ್ ಬಂದಾಗ ದಾವೀದ ಅರ್ಥ ಮಾಡಿಕೊಂಡು ಬೇರೆ ವಿಷಯ. ಅದಕ್ಕಾಗಿ ಪ್ರಿಯರೇ, ಮೊದಲು ಕಾರ್ಯಗಳ ಉದ್ದೇಶವನ್ನು ನಾವು ಗ್ರಹಿಸ್ಕೊಳ್ಬೇಕು. ಯಾರು ಹೇಳಿದ್ದಾರೆ ಅಂತೇಳಿ ನಾವು ನಂಬಲಿಕ್ಕೆ ಹೋದ್ರೆ ಹಿಂಗ ಆಗ್ತದೆ. ಅದಕ್ಕಾಗಿ 2ನೇ ವಿಷಯ ನಾನು ಹೇಳಿಕ್ಕೆ ಇಷ್ಟಪಟ್ಟಿದ್ದು, ಕಾರ್ಯಗಳ ಉದ್ದೇಶವನ್ನು ನಾವು ಗುರುತಿಸಬೇಕು. ಅದು ಗುರುತಿಸದೆ ಹೃದಯದಲ್ಲಿ ಯಾವುದನ್ನು ಊಹಿಸಿಕೊಂಡು ಮಾಡುವಾಗ ಇಂಥ ಅನಾಹುತಗಳು ಆಗ್ತವೆ. ಈಗ ಶೀಬನ ಏನ್ ಮಾಡಿದ್ದಾನೆ? ಮೆಫಿಬೋಶೆತ್ ಮೇಲೆ ನಿಂದೆ ಹಾಕಿ ಮೆಫಿಬೋಶೆತನ್ನು ವಂಚಿಸಿ ಅರಸನ ಮುಂದೆ ತಾನು ಒಳ್ಳೆಯವನಾಗಿ ಕಾಣಿಸಿಕೊಂಡು ಆಸ್ತಿಯನ್ನು ಪಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿದ. ಇದು ತೀರ್ಪು ಮಾಡಿದ ಹಾಗೆ. ಅದಕ್ಕಾಗಿ ಪ್ರಿಯರೇ, ಒಳ್ಳೆ ಉದ್ದೇಶಗಳನ್ನು ಕೂಡ ತಪ್ಪಾಗಿ ಊಹಿಸಿಕೊಳ್ಳುವಂಥದ್ದು. ಮೆಫಿಬೋಶೆತನ ಮನಸ್ಸಿನಲ್ಲಿ ಆ ಉದ್ದೇಶವಿರಲಿಲ್ಲ, ಮತ್ತೆ ತಿರುಗಿ ರಾಜ್ಯವನ್ನು ಪಡ್ಕೊಳ್ಳಬೇಕು ಅಂತೆ. ಆದ್ರೆ ಇವನು ಹೇಳಿರುವಂತ ಸುಳ್ಳು ಮಾತಿನಿಂದ ದಾವೀದನು ಏನ್ ಮಾಡ್ತಾನೆ? ಮೆಫಿಬೋಶೆತನ ವಿಷಯದಲ್ಲಿ ಮಾಡಿರಬಹುದು ಅಂತೇಳಿ ಅಲ್ವಾ, ಆಸ್ತಿಯನ್ನು ಏನ್ ಮಾಡ್ತಾನೆ? ನೋಡ್ಕೊಳ್ತಾನೆ. ಮೆಫಿಬೋಶೆತನ ಆಸ್ತಿ ಎಲ್ಲ ನೀನು ತೆಗೆದುಕೋ. ಇಲ್ಲ, ನಾನು ಹೇಳಿಕ್ಕೆ ಇಷ್ಟಪಟ್ಟಿದ್ದು, ಶೀಬನು ಹೇಳಿದ್ದು ಸತ್ಯನೋ ಅಸತ್ಯತೆ ಗ್ರಹಿಸಿಕೊಳ್ಳದೆ ಅವನ ಮಾತನ್ನು ನಂಬಿ ಮೆಫಿಬೋಶೆತ್ ಮೇಲೆ ನಿಂದೆ ಹಾಕುವಂಥದ್ದು, ಅವನ ಆಸ್ತಿಯನ್ನೆಲ್ಲ
ಶಿವನಿಗೆ ಕೊಟ್ಟಿರುವಂತದ್ದು ತಪ್ಪು. ಇದು ದೇವರ ವಾಕ್ಯ ಹೇಳ್ತದೆ, ತೀರ್ಪು ತೀರಿಸಿದ ಹಾಗೆ. ಇಂಥ ಕಾರ್ಯಗಳು ದೇವರ ಮಕ್ಕಳಾಗಿರುವಂತ ನಮ್ಮಲ್ಲಿ ಇರಬಾರದು. ಒಳ್ಳೆ ಉದ್ದೇಶಗಳು ತಪ್ಪಾಗಿ ಊಹಿಸಿಕೊಳ್ಳಬಾರದು. ಮೆಫೀಬೋಶೆತನು ಬರ್ಲಿಕ್ಕೆ ಆಗದ ಕಾರಣವೇನು? ಇವನು ವಂಚಿಸಿದ್ದಾನೆ. ಅವನು ಕುಂಟನು, ಅವನೊಬ್ಬನೇ ಬರ್ಲಿಕ್ಕೆ ಆಗಲ್ಲ. ಈಗ ಅರಸನು ಹೋದ ದಿನದಿಂದ ಅವನು ಬಟ್ಟೆ ಹಾಕಿಕೊಂಡಿಲ್ಲ, ಮೀಸೆ ಕತ್ತರಿಸಿಕೊಂಡಿಲ್ಲ, ತನ್ನ ಕಾಲು ಗಾಯಗಳನ್ನು ಕಟ್ಟಿಕೊಂಡಿಲ್ಲ. ಹಿಂತಿರುಗಿ ಬರುವಾಗ ಅರಸನಿಗೆ ಕಾದು ಅಷ್ಟು ಒಳ್ಳೆ ಮನಸ್ಸು ಉಳ್ಳಂತವನು ಮೆಫೀಬೋಶೆತನು. ಅದರ ಶಿವನ ಮಾತನ್ನು ಕೇಳಿಸಿಕೊಂಡು ದಾವೀದನು ತಪ್ಪಾದಂತ ಒಂದು ನಿರ್ಣಯವನ್ನು ಮಾಡಿಕೊಂಡಿರುವಂತದ್ದು ದೇವರ ವಾಕ್ಯದಲ್ಲಿ ಗಮನಿಸಿ. ಇಂಥ ಕಾರ್ಯಗಳು, ಇಂಥ ವಿಧಾನ ನಮ್ಮ ಜೀವನದಲ್ಲಿ ಇರಬಾರದಂತೇಳಿ ದೇವರ ವಾಕ್ಯ ನಮಗೆ ತಿಳಿಪಡಿಸ್ತಾರೆ. ಅದಕ್ಕಾಗಿ ಒಂದು ಸ್ವಾರ್ಥ ಉದ್ದೇಶದಿಂದ ಒಳ್ಳೆಯವನನ್ನು ಕೆಟ್ಟವನಾಗಿ ತೋರಿಸುವಂಥದ್ದು ತೀರ್ಪು ಮಾಡುವಂಥದ್ದು. ಕಡೆದಾಗಿ ಹೇಳ್ಬೇಕಾದ್ರೆ, ನನ್ನ ಸ್ವಾರ್ಥದ ಉದ್ದೇಶಕ್ಕಾಗಿ, ಈಗ ಶೇಬನು ತನ್ನ ಸ್ವಾರ್ಥದ ಉದ್ದೇಶಕ್ಕಾಗಿ ಮೆಫೀಬೋಶೆತನನ್ನು ಏನ್ ಮಾಡಿದ್ದಾನೆ? ತಪ್ಪಾಗಿ ಅರಸನ ಮುಂದೆ ತೋರಿಸಲಿಕ್ಕೆ ಪ್ರಯತ್ನ ಮಾಡಿದ್ದಾನೆ. ಇದು ತೀರ್ಪು ಮಾಡಿದ ಹಾಗೆ. ಅದಕ್ಕಾಗಿ ಒಂದು ಸ್ವಾರ್ಥದ ಉದ್ದೇಶಕ್ಕಾಗಿ ಒಳ್ಳೆಯವನನ್ನು ಕೆಟ್ಟವನಾಗಿ ನಿರೂಪಿಸುವಂಥದ್ದು, ತೋರ್ಪಡಿಸುವಂಥದ್ದು ತೀರ್ಪು ಮಾಡಿದ ಹಾಗೆ. ಇಂಥ ಕಾರ್ಯಗಳು ವಿಶ್ವಾಸ ಜೀವನದಲ್ಲಿ ನಡೆಯಬಾರದಂತೇಳಿ ದೇವರ ವಾಕ್ಯ ನಮಗೆ ತಿಳಿಪಡಿ. ಇದು ಎರಡನೇ ವಿಷಯ. ಸ್ವಾರ್ಥ ಉದ್ದೇಶಕ್ಕಾಗಿ ಒಳ್ಳೆ ಜನರನ್ನು ಕೆಟ್ಟವರನ್ನಾಗಿ ನಾವು ತೋರ್ಪಡಿಸಬಾರದು. ತೋರ್ಪಡಿಸಿದ್ರೆ ಅದು ತೀರ್ಪು. ಮೂರನೇ ವಿಷಯ ಹೇಳ್ತೇನೆ. ಮೂರನೇ ವಿಷಯ ಏನಂತಂದ್ರೆ, ಮತ್ತನೇ ಬರೋ ಸುವಾರ್ತೆ 23ನೇ ಅಧ್ಯಾಯ 23ನೇ ವಚನ ಓದಬೇಕಾದ್ರೆ, ಮಾನವ ತೀರ್ಮಾನಗಳನ್ನು ದೇವರ ತೀರ್ಮಾನಗಳಾಗಿ ನಾವು ಬದಲಾಯಿಸಿ ಅದನ್ನು ಮಾಡದೇ ಇದ್ರೆ ತಪ್ಪಂತ ಹೇಳಿ ಹೇಳುವಂಥದ್ದು ತೀರ್ಪು ಮಾಡಿದ ಹಾಗೆ. ನೋಡ, ಮಾತು ಓದೋಣ. 23ನೇ ಅಧ್ಯಾಯ, ಮೊದಲ ಬರೋ ಸುವಾರ್ತೆ 23ನೇ ಅಧ್ಯಾಯ 23ನೇ ವಚನದಲ್ಲಿ ಈ ಮಾನವ ಪದ್ಧತಿಗಳನ್ನು, ಇಲ್ಲ ಮಾನವರು ಇಟ್ಟಿರುವಂತ ಕಾರ್ಯಗಳನ್ನು ಮಾಡದೇ ಇದ್ದಾಗ, ಆ ರೀತಿಯಾಗಿ ಮಾಡದೇ ಇದ್ದಾಗ ನೀವು ತಪ್ಪು ಮಾಡ್ತಾ ಇದ್ರಂತ ಅವ್ರ ಮೇಲೆ ತಪ್ಪು ಹೊರಿಸುವಂಥದ್ದು ಅದು ತೀರ್ಪು ಮಾಡಿದ ಹಾಗೆ. 23ನೇ ವಚನ, ಅಯ್ಯೋ ಕಪಟಿಗಳಾದ ಶಾಸ್ತ್ರಿಗಳೇ, ಪರಿಸಯರೇ, ನೀವು ಮುರುಘಾ, ಸೋಪು, ಜೀರಿಗೆಗಳಲ್ಲಿ 10ರಲ್ಲಿ 1 ಪಾಲು ಕೊಡುತ್ತೀರಿ, ಸರಿ. ಆದರೆ ಧರ್ಮಶಾಸ್ತ್ರದಲ್ಲಿ ಗೌರವವಾದದ್ದನ್ನು, ಅಂದರೆ ನ್ಯಾಯವನ್ನು, ಕರುಣೆಯನ್ನು, ನಂಬಿಕೆಯನ್ನು ಬಿಟ್ಟು ಬಿಟ್ಟಿರಿ. ಇವುಗಳನ್ನು ಮಾಡಬೇಕಾಗಿತ್ತು, ಅವುಗಳನ್ನು ಬಿಡಬಾರದು. ದಾರಿ ತೋರಿಸುವ ಕುರುಡರೆ, ನೀವು ಸೋಸುವರು, ಒಂಟೆ ನುಂಗುವವರು. ಈ ಅಧ್ಯಾಯವೆಲ್ಲವೂ ನಾವು ಓದ್ತೇವೆ. ಓದುವಾಗ ಅಲ್ಲಿ ಹೆಚ್ಚಾಗಿ ನಮ್ಗೆ ಒತ್ತು ಕೊಡುವಂತ ಅಂದ್ರೆ, ಮನುಷ್ಯರು ಅಂದ್ರೆ ಶಾಸ್ತ್ರಿ ಪರಿಸಯಗಳು ಕೊಟ್ಟಂತ ವ್ಯರ್ಥವಾದಂತ ಸಾಂಪ್ರದಾಯಗಳನ್ನು ನೀವು ಮಾಡ್ಲೇಬೇಕು. ಮಾಡದೆ ಹೋದ್ರೆ ಅದು ತಪ್ಪಾಗ್ತದೆ ಅಂತೇಳಿ ಅವರ ಮೇಲೆ ದಂಡ ವಿಧಿಸುವಂಥದ್ದು. ಆ ರೀತಿಯಾಗಿ ಮಾಡುವುದರಿಂದ ಮಾನವ ತೀರ್ಮಾನಗಳನ್ನು, ಇಲ್ಲ ಮಾನವ ಸಂಪ್ರದಾಯಗಳನ್ನು ಮಾಡ್ಲೇಬೇಕಂತೇಳಿ ಒತ್ತು ಕೊಡುವುದರಿಂದ, ಮಾಡದೆ ಹೋದ್ರೆ ಅದು ತಪ್ಪಂತ ಹೇಳುವುದರಿಂದ ಏನಾಗ್ತದೆ? ಒಬ್ಬ ವ್ಯಕ್ತಿಯ ವಿಷಯದಲ್ಲಿ ನಾವು ತೀರ್ಪು ಮಾಡಿದ ಹಾಗೆ ಆಗ್ತದೆ. ಮನುಷ್ಯನ ಸಿದ್ಧಾಂತಗಳು ಬೇರೆ, ಮನುಷ್ಯರು ಕಲ್ಪಿಸಿಕೊಂಡು ಮಾಡಿದ ಕಾರ್ಯಗಳು ಬೇರೆ. ಅವುಗಳನ್ನು ನೀವು ಮಾಡದೆ ಹೋದ್ರೆ ನೀವು ಒಳ್ಳೆಯವರಲ್ಲ, ನೀವು ದೇವರನ್ನು ಪ್ರೀತಿಸುವವರಲ್ಲ, ನೀವು ತಪ್ಪು ಮಾಡ್ತಾ ಇದ್ರಿ, ನೀವು ತಪ್ಪಿ ಹೋಗ್ತಾ ಇದ್ರಿ ಅಂತ ಹೇಳಿ ಅವರನ್ನು ದೋಷಿಗಳಾಗಿ ನಿರೂಪಿಸುವಂಥದ್ದು ತೀರ್ಪು ಮಾಡಿದ ಹಾಗೆ. ನಾನು ಹೇಳಿದ ಅರ್ಥ ಆಯ್ತು ಅಂತ ನಾನು ಎನಿಸ್ತೇನೆ. ಮನುಷ್ಯರ ತೀರ್ಮಾನಗಳನ್ನು, ಮನುಷ್ಯರ ಸಂಪ್ರದಾಯಗಳನ್ನು, ಇಲ್ಲ ಮನುಷ್ಯರ ಸಿದ್ಧಾಂತಗಳನ್ನು ನೀವು ಮಾಡಲೇಬೇಕಂತೇಳಿ ಅವ್ರ ಮೇಲೆ ಭಾರ ಹಾಕಿ ಅವ್ರು ಮಾಡದೆ ಹೋದ್ರಿಂದ ಅವರನ್ನು ದೋಷಿಗಳಾಗಿ ತೋರ್ಪಡಿಸುವಂಥದ್ದು, ಇಲ್ಲ ನಿರೂಪಿಸುವಂಥದ್ದು ಅದು ತೀರ್ಪು ಮಾಡಿದ ಹಾಗೆ ಅಂತೇಳಿ ವಾಕ್ಯದಲ್ಲಿ ನಾವು ಗಮನಿಸಿ. ಈ 3 ವಿಷಯಗಳು ಯಾವುದು ತೀರ್ಪು ಅಂತ ಹೇಳ್ತೇವೆ? ಒಬ್ಬ ವ್ಯಕ್ತಿಗೆ ವಿರೋಧವಾಗಿ, ಅಂದ್ರೆ ಕಟ್ಟುವುದಕ್ಕೆ ಬದಲಾಗಿ ಬೀಳಿಸುವುದಕ್ಕೆ ಮಾಡುವಂತ ಪ್ರತಿಯೊಂದು ಪ್ರಯತ್ನ ಅದು ತೀರ್ಪು ಮಾಡುವಂಥದ್ದು. ಎರಡನೇದು, ನನ್ನ ಸ್ವಾರ್ಥದ ಉದ್ದೇಶಕ್ಕಾಗಿ ಒಳ್ಳೆ ಜನರನ್ನು ಕೆಟ್ಟವರನ್ನಾಗಿ ತೋರ್ಪಡಿಸುವಂಥದ್ದು ತೀರ್ಪು ಮಾಡಿದ ಹಾಗೆ. 3, ಮಾನವ ಸಂಪ್ರದಾಯಗಳನ್ನು, ಇಲ್ಲ ಮನುಷ್ಯರ ತೀರ್ಮಾನಗಳನ್ನು, ಮನುಷ್ಯರು ಕಲ್ಪಿಸಿಕೊಂಡಿರುವಂತ ಕಲ್ಪನೆಗಳನ್ನು ಮಾಡದೆ ಹೋದದ್ದರಿಂದ ನೀವು ತಪ್ಪು ಮಾಡ್ತಾ ಇದ್ರಂತೇಳಿ ಅವರನ್ನು ದೂರುವಂಥದ್ದು ಕೂಡ ತೀರ್ಪು ಮಾಡಿದ ಹಾಗೆ. ಇಂತಹ ಕಾರ್ಯಗಳು ನಮ್ಮ ಜೀವನದಲ್ಲಿ ಆಗಬಾರದು. ಇಂಥ ಕಾರ್ಯಗಳು ಮಾಡುವುದರಿಂದ ಅನೇಕ ಸಮಸ್ಯೆಗಳು ನಮಗೆ ಎದುರಾಗ್ತವೆ. ಆದ್ರೆ ವಾಕ್ಯ ಹೇಳುವಂತ ಮಾತು ಅಂತಂದ್ರೆ, ತೀರ್ಪು ಮಾಡುವಂಥದ್ದು
ದೇವರ ದೃಷ್ಟಿಯಲ್ಲಿ ಅದು ಪಾಪದ ಕೆಲಸ. ಅಂದ್ರೆ ಈ ರೀತಿಯಾದಂತ ತೀರ್ಪು, ಉದ್ದೇಶಗಳನ್ನು ಗ್ರಹಿಸಿಕೊಳ್ಳದೆ ಒಬ್ಬ ವ್ಯಕ್ತಿಗೆ ವ್ಯತಿರೇಕವಾಗಿ ಮಾತಾಡಿ ಅವನ ಮೇಲೆ ನಿಂದೆ ಹಾಕಿ ಅವನ ನಾಶ ಮಾಡ್ಲಿಕ್ಕೆ ಮಾಡುವಂತ ಪ್ರತಿಯೊಂದು ಪ್ರಯತ್ನ ಅದು ತೀರ್ಪು ಮಾಡುವಂಥದ್ದು. ಆ ತೀರ್ಪು ಮಾಡುವಂಥದ್ದೇನು, ಅದು ಪಾಪಕ್ಕೆ ಸಮಾನ. ದೇವರ ವಾಕ್ಯ ಹೇಳ್ತದೆ ಅದು ಪಾಪಕ್ಕೆ ಸಮಾನ ಅಂತ ಹೇಳಿ. ನೋಡಿ, ಯಾಕೋಬನ ಪತ್ರಿಕೆ 4ನೇ ನಾವು ಓದಿರುವಂತ ವಾಕ್ಯ ಭಾಗದಲ್ಲಿ ಆ ವಿಷಯವನ್ನು ನೋಡ್ತೇವೆ. 12ನೇ ವಚನ. ನ್ಯಾಯವನ್ನು ವಿಧಿಸಿದ ನ್ಯಾಯಾಧಿಪತಿ ಒಬ್ಬನೇ, ಆತನೇ ಉಳಿಸುವುದಕ್ಕೂ ನಾಶ ಮಾಡುವುದು ಶಕ್ತನು. ಹೀಗಿರುವಾಗ ನಿನ್ನ ನೆರೆಯವನ ವಿಷಯದಲ್ಲಿ ತೀರ್ಪು ಮಾಡುವುದಕ್ಕೆ ನೀನು ಯಾರು? ಪ್ರಿಯರೇ, ಇಲ್ಲಿ ನ್ಯಾಯವನ್ನು ನಿರ್ಣಯಿಸುವಂತ ಕರ್ತನು ಒಬ್ಬನೇ. ಈಗ ನಾವು ಯಾವ ವಿಷಯಗಳನ್ನು ತಿಳ್ಕೊಳ್ಳದೆ, ಕಾರ್ಯಗಳ ಉದ್ದೇಶವನ್ನು ಅರ್ಥ ಮಾಡಿಕೊಳ್ಳದೆ, ಒಳ್ಳೆಯವರನ್ನು ಅರ್ಥ ಮಾಡಿಕೊಳ್ಳದೆ ಅವರನ್ನು ನಾವು ಒಂದು ನಿರ್ಣಯಕ್ಕೆ ಬರುವಾಗ, ಅವ್ರು ಇಂಥವರಂತೇಳಿ ಮುದ್ರೆ ಹಾಕುವಾಗ ನಾವು ಯಾರ ಸ್ಥಾನದಲ್ಲಿ ನಿಲ್ತಾ ಇದ್ದೇವೆ? ನ್ಯಾಯಾಧಿಪತಿ ಸ್ಥಾನದಲ್ಲಿ ನಿಲ್ತಾ ಇದ್ದೇವೆ. ನ್ಯಾಯಾಧಿಪತಿ ಸ್ಥಾನದಲ್ಲಿ ನಿಲ್ಲುವಾಗ ಅದೇನಾಗ್ತದೆ? ಪಾಪವಾಗ ದೇವರ ಸ್ಥಾನವನ್ನು ಆಕ್ರಮಿಸಿಕೊಳ್ಳುವಂಥದ್ದು ಅದು ಪಾಪದ ಕೆಲಸ. ದೇವರು ಮಾಡುವಂತ ಕೆಲಸ ದೇವರು ಮಾಡ್ಬೇಕು. ಯಾಕೆ? ಆತನು ಹೃದಯ ರಹಸ್ಯಗಳನ್ನು ತಿಳಿದಂತವನು. ನಮಗಂತೂ ಗೊತ್ತಿಲ್ಲ ಬಿಡ್ರಿ, ಕಾರ್ಯಗಳ ಉದ್ದೇಶ ನಮ್ಗೆ ಸರಿಯಾಗಿ ಅರ್ಥವಾಗುವುದಿಲ್ಲ. ಹೇಳಿದ್ರೆ ಅರ್ಥ ಆಗ್ತದೆ, ಅದ್ರ ನಮಗೆ ಅದು ಮನುಷ್ಯನ ಆಂತರ್ಯ ಅರ್ಥವಾಗುವುದಿಲ್ಲ. ಅದಕ್ಕಾಗಿ ತೀರ್ಪು ಮಾಡುವಂತ ವಿಚಾರದಲ್ಲಿ ಅದು ನಮಗೆ ಪಾಪದ ಕೆಲಸವಾಗ್ತದೆ. ಅಂದ್ರೆ ವಿಷಯಗಳನ್ನು ತಿಳ್ಕೊಳ್ಳದೆ, ಆ ಸತ್ಯವನ್ನು ಗ್ರಹಿಸಿಕೊಳ್ಳದೆ ಒಬ್ಬ ವ್ಯಕ್ತಿ ಇಂಥವನು ಅಂತೇಳಿ ನಾವು ರೂಪಿಸಲಿಕ್ಕೆ ಪ್ರಯತ್ನ ಮಾಡುವಾಗ ನಾವು ದೇವರ ಸ್ಥಾನವನ್ನು ಆಕ್ರಮಿಸಿಕೊಳ್ತಾ ಇದ್ದೇವೆ. ದೇವರ ಸ್ಥಾನದಲ್ಲಿ ನಾವು ನಿಂತುಕೊಳ್ಳುತ್ತಾ ಇದ್ದೇವೆ. ಆ ರೀತಿಯಾಗಿ ನಿಂತುಕೊಳ್ಳುವಾಗ ಅದು ಪಾಪದ ಕೆಲಸ. ಅದಕ್ಕೆ ಎಕ್ಸಾಂಪಲ್ ಏನು? ಲೂಸಿಫರ್ ಬಗ್ಗೆ ನಾವು ಓದ್ತೇವೆ. ದೇವ ಸಾನ್ನಿಧ್ಯದಂತ ಲೂಸಿಫರನು ದೇವರ ಸಿಂಹಾಸನ ಮೇಲೆ ಕೂತ್ಕೊಳ್ಳಬೇಕಂತೇಳಿ ಅವನ ಆಶೆ ಪಡ್ತಾನೆ. ದೇವರ ಸ್ಥಾನದಲ್ಲಿ ದೇವರಿಗೆ ಬದಲಾಗಿ ಆ ಪಕ್ಕದಲ್ಲಿ ಒಂದು ಸಿಂಹಾಸನ ಹಾಕಿಕೊಂಡು ಕೂತ್ಕೊಳ್ಳಬೇಕಂತೇಳಿ ಅವನ ಆಶೆ ಪಡುವಾಗ ಅದು ದೇವರ ದೃಷ್ಟಿಯಲ್ಲಿ ಪಾಪದ ಕೆಲಸ. ಅದಕ್ಕಾಗಿ ಅವನನ್ನು ಏನ್ ಮಾಡ್ತಾನೆ? ಅಲ್ಲಿಂದ ಕೆಳಕ್ಕೆ ಅವನು ದಬ್ಬಲು ಪಡ್ತಾನೆ. ಅದಕ್ಕಾಗಿ ನಾವು ಎಂದಿಗೂ ಕೂಡ ದೇವರ ಸ್ಥಾನವನ್ನು ಆಕ್ರಮಿಸಿಕೊಳ್ಳಬಾರದು. ಯಾಕೆ? ನ್ಯಾಯವನ್ನು ವಿಧಿಸಿದ ನ್ಯಾಯಾಧಿಪತಿ ಒಬ್ಬನೇ. ನಾವು ದೇವರಿಗೆ ತದ್ವಿರುದ್ಧವಾಗಿ ದೇವರ ಸ್ಥಾನದಲ್ಲಿ ನಾವು ನಿಂತುಕೊಂಡು ಮತ್ತೊಬ್ಬರ ವಿಷಯದಲ್ಲಿ ನ್ಯಾಯ ನಿರ್ಣಯ ಮಾಡ್ಲಿಕ್ಕೆ ಹೋಗಬಾರ್ದು. ಯಾಕೆ? ನಮ್ಗೆ ಏನು ಗೊತ್ತಾಗೋದಿಲ್ಲ. ದೇವರಿಗಾದ್ರೆ ಎಲ್ಲವೂ ಗೊತ್ತಾಗ್ತದೆ, ಹೃದಯದ ರಹಸ್ಯಗಳು ಗೊತ್ತಾಗ್ತದೆ. ಒಂದು ವೇಳೆ ಆತನ ತೀರ್ಪು ಮಾಡಿದ್ರೆ ಸರಿಯಾಗಿರುವಂತ ತೀರ್ಪು ಆಗಿರ್ತದೆ. ಒಂದು ವೇಳೆ ಆತನ ಸ್ಥಾನದಲ್ಲಿ ನಾವು ನಿಂತುಕೊಂಡು ಮನುಷ್ಯರು ಇಂಥವರಂತೇಳಿ ನಾವು ತೀರ್ಪು ಮಾಡುವಾಗ ನಾವು ದೇವರ ಸ್ಥಾನದಲ್ಲಿ ನಿಂತುಕೊಂಡು ದೇವರ ದೃಷ್ಟಿಯಲ್ಲಿ ನಾವು ದ್ರೋಹಿಗಳಾಗ್ತೇವೆ, ಪಾಪಿಗಳಾಗ್ತೇವೆ. ಇಂಥದ್ದು ಒಳ್ಳೆಯದಲ್ಲ ಅಂತೇಳಿ ದೇವರ ವಾಕ್ಯ ನಮಗೆ ತಿಳಿಯಪಡಿಸ್ತದೆ. ಇದು ದೇವರ ವಾಕ್ಯದಲ್ಲಿ ಪಾಪ ಅಂತ ಹೇಳಿ ವಾಕ್ಯದಲ್ಲಿ ಗಮನಿಸ್ತೇವೆ. ಇನ್ನೊಂದು, ಧರ್ಮಶಾಸ್ತ್ರಕ್ಕೆ ನಾವು ತೀರ್ಪು ಮಾಡಿದ ಹಾಗಾಗ್ತದೆ. ಆ ವಾಕ್ಯದಲ್ಲಿ ಗಮನಿಸ್ತೀವಲ್ಲ, 11ನೇ ವಚನ ಮಧ್ಯಭಾಗದಲ್ಲಿ, ಅಥವಾ ತನ್ನ ಸಹೋದರ ವಿಷಯವಾಗಿ ತೀರ್ಪು ಮಾಡಿದರೆ ಅವನು ಧರ್ಮಶಾಸ್ತ್ರವನ್ನು ನಿಂದಿಸಿ ಧರ್ಮಶಾಸ್ತ್ರದ ವಿಷಯದಲ್ಲಿ ತೀರ್ಪು ಮಾಡಿದ ಹಾಗ. ಮೊದಲ ನನ್ನ ಸಹೋದರನ ನಿಂದಿಸಿ ಇವರು ಇಂಥವರಂತೇಳಿ ನಾನು ತೀರ್ಪು ಮಾಡಿದ್ರೆ ನಾನು ಯಾವುದನ್ನು ಅತಿಕ್ರಮಿಸ್ತಾ ಇದ್ದೇನೆ? ನಾನು ಯಾವುದನ್ನು ನಿಂದಿಸ್ತಾ ಇದ್ದೇನೆ? ದೇವರ ವಾಕ್ಯವನ್ನು ನಿಂದಿಸ್ತಾ ಇದ್ದೇನೆ. ಅದಕ್ಕಾಗಿ ಅದು ಪಾಪದ ಕೆಲಸ. ದೇವರ ಸ್ಥಾನದಲ್ಲಿ ನಿಂತುಕೊಳ್ಳುವಂಥದ್ದು ಪಾಪದ ಕೆಲಸ, ಮತ್ತು ದೇವರ ವಾಕ್ಯವನ್ನು ನಿಂದಿಸುವಂಥದ್ದು ಕೂಡ ಪಾಪದ ಕೆಲಸ. ಅದಕ್ಕಾಗಿ ತೀರ್ಪು ಮಾಡುವಂಥದ್ದು ದೇವರ ದೃಷ್ಟಿಯಲ್ಲಿ, ದೇವರ ವಾಕ್ಯದಲ್ಲಿ ಅದು ಪಾಪದ ಕೆಲಸ. ಆ ಕೆಲಸಕ್ಕೆ ನಾವು ದೂರವಾಗಿರ್ಬೇಕಂತೇಳಿ ದೇವರ ವಾಕ್ಯವಾಗನ ಗಮನ. ಅದಕ್ಕಾಗಿ ಯಾಕೋಬನ ಪತ್ರಿಕೆಯಲ್ಲಿ ಅನೇಕ ಸಮಸ್ಯೆ, ಒಂದು ಸಮಸ್ಯೆ ಏನಂತಂದ್ರೆ ನೀವು ಮಾತಾಡುವಂತ ಮಾತುಗಳಿಂದ ಅನೇಕ ಸಮಸ್ಯೆ ಉಂಟಾಗ್ತದೆ. ಮತ್ತೊಬ್ಬರ ವಿಷಯದಲ್ಲಿ ನೀವು ಸರಿಯಾಗಿ ಅರ್ಥ ಮಾಡಿಕೊಳ್ಳದೆ ಅವರ ವಿಷಯದಲ್ಲಿ ನೀವು ತೀರ್ಪು ಮಾಡುವಾಗ ನೀವು ಕೂಡ ಏನಾಗ್ತಾ ಇದ್ರಿ? ಪಾಪಕ್ಕೆ ಅವಕಾಶವನ್ನು ಕೊಡ್ತಾ ಇದ್ರಿ. ಅದರಿಂದ ಅನೇಕ ಸಮಸ್ಯೆಗಳು ಬರ್ತಾ ಇದೆ. ನೀವು ಸರಿಪಡಿಸ್ಕೊಳ್ಬೇಕು ಅಂತೇಳಿ ಯಾಕೋಬನು ಆಗಿನ ಕಾಲದ ವಿಶ್ವಾಸಿಗಳಿಗೂ ಇವತ್ತು ಈ ವಾಕ್ಯವನ್ನು ಓದುತ್ತಿರುವಂತ ನಮಗೂ ಕೂಡ ಆತನು ತಿಳಿಸುವಂತ. ಅದಕ್ಕಾಗಿ ಪ್ರಿಯರೇ, ನಾನು 3 ವಿಷಯ ತಿಳಿಸಿದ್ದೇನೆ. ಯಾವುದು ತೀರ್ಪಲ್ಲ, ನಾನು ಕಳೆದ ವಾರದಲ್ಲಿ ಗಮನಿಸಿದ್ದೇವೆ. ಯಾವುದು ತೀರ್ಪು ಅಂತೇಳಿ 3 ವಿಷಯಗಳನ್ನು ಇವತ್ತು ಗಮನಿಸಿದ್ದೇವೆ. ತೀರ್ಪು ಮಾಡುವುದು ಪಾಪ. ಯಾಕೆ ಗೊತ್ತಾ? ದೇವರ ಸ್ಥಾನದಲ್ಲಿ ನಾವು ನಿಂತುಕೊಳ್ತಾ ಇದ್ದೇವೆ. ದೇವರ ಸ್ಥಾನದಲ್ಲಿ ನಿಂತುಕೊಂಡು ಆತನ ಸ್ಥಾನವನ್ನು ಆಕ್ರಮಿಸಿ ನಾವೇ ತೀರ್ಪು ಮಾಡುವುದರಿಂದ ಅದು ಪಾಪದ ಕೆಲಸ. 2, ಧರ್ಮಶಾಸ್ತ್ರವನ್ನು ಇಲ್ಲ ದೇವರ ವಾಕ್ಯವನ್ನು ನಿಂದಿಸಿ ಸಹೋದರರಿಗೆ ವ್ಯತಿರೇಕವಾಗಿ ತೀರ್ಪು ಮಾಡುವುದು ಪಾಪದ ಕೆಲಸ. ಇಂಥ ಕೆಲಸಗಳು ನಾವು ಮಾಡದೆ ದೇವರು ನಮಗೆ ಕೊಟ್ಟಂತ ಪರದೆಯಲ್ಲಿ
ದೇವರು ನಮಗೆ ಕೊಟ್ಟಂತ ಮಾರ್ಗದಲ್ಲಿ ನಾವು ದೇವರನ್ನು ಮಹಿಮೆ ಪಡಿಸುತ್ತಾ, ಸಾಧ್ಯವಾದರೆ ಬೀಳುವಂತವರನ್ನು ಎಬ್ಬಿಸಲಿಕ್ಕೆ ಪ್ರಯತ್ನ ಮಾಡೋಣ. ಕ್ಷೇಮಕ್ಕಾಗಿ, ಹಿತಕ್ಕಾಗಿ, ಆರೋಗ್ಯಕ್ಕಾಗಿ, ಒಳ್ಳೆ ವಿಷಯಗಳನ್ನು ಎಚ್ಚರಿಕೆ ಪಡಿಸಿಕೊಂಡು ನಾವು ಈ ದೇವರ ರಾಜ್ಯಕ್ಕಾಗಿ ಪ್ರಯಾಸ ಪಡೋಣ. ಆ ರೀತಿಯಾಗಿ ಪ್ರಯಾಸ ಪಡ್ಲಿಕ್ಕೆ ದೇವರ ಆತ್ಮನು ನಮ್ಮೆಲ್ಲರೂ ಸಹಾಯ ಮಾಡ್ಲಿ. ದೇವರು ಕೊಟ್ಟಂತ ಮಾತುಗಳು ಮುಗಿಸುತ್ತಾ ನಿಮ್ಮೆಲ್ಲರಿಗೂ ನನ್ನ ಧನ್ಯವಾದಗಳನ್ನು